ಮದ್ವೆ ಆಗಿದೆ ವ್ಯಾಪಾರ, ವೀಕೆಂಡ್ ಅಲ್ಲಿ ಮಾಡೋದು ಸಂಸಾರ. ಅಂದ್ರೆ ಒಂದೇ ಮದ್ವೆ ಅಲ್ಲ, ವೀಕೆಂಡ್ ಅಲ್ಲಿ ಬೇರೆ ಋಷಿ ಆದ್ರೂ ಖುಷಿಯಾಗಿರೋಕೆ ಯಾವ್ದಾದ್ರು ಒಂದು ನಶೆ ಇರ್ಬೇಕು ಅನ್ನೋ. ಅತಿಯಾದ ಪಾರ್ಟಿ ಒಳ್ಳೇದಲ್ಲ, ಅತಿಯಾಗದಿದ್ರೆ ಅದು ಪಾರ್ಟಿ ಅಲ್ಲ. ನುಂಗಿಕೊಂಡರೂ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ಹಂಗೆ. ನಾಗೇಂದ್ರ ಪ್ರಸಾದ್ ಇನ್ನೊಂದ್ಸರಿ ತಗೊಂಡ್ಬಿಡ್ತೀನಿ, ಅದು ಸರಿಯಾಗಿ ಹೇಳಿಲ್ಲ ನಾನು, ಕ್ಯಾಶ್ ಬ್ಯಾಕ್ ಹೇಳಿಲ್ಲ. ಇವ್ರಿಗೆ ಈಗ ನೆನಪಾಯ್ತು ಪೇಮೆಂಟ್ ಬಂದಿದೆ ಅಂತ. ನಮ್ಮ ಚಾನಲ್ ಒಳ್ಳೆ ಚಾನಲ್ ಅಲ್ಲ, ನಂಗೆ ಇವ್ರದ್ರಲ್ಲಿ ಇದು ಇಷ್ಟ ಆಗಲ್ಲ ಅನ್ನೋಂಥದ್ದು ಏನು ಅಂತಲೂ ಹೇಳಬೇಕು. ಈ ಥರದ ಲೈನ್ಗಳು ನನಗೆ ವರ್ಕ್ ಆಗಲ್ಲ, ಈ ಸಾಂಗಲ್ಲಿ ಇದರಿಂದ ಚೆನ್ನಾಗಿ ಬರಿಬೋದಾಗಿತ್ತು ಅನ್ಸಿದೆ ಯಾವ್ದಾದ್ರು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಈಗ ನಿಮಗೆ ಈಗ ಒಂಥರ ಪಕ್ಕದ ಮನೆಯವ್ರನ್ನ ಇಷ್ಟಪಡಬೇಕಾದ ಪರಿಸ್ಥಿತಿ, ನಿಮ್ಮ ಹಾಡುಗಳು ಬಿಟ್ಟು ಉಳಿದ ನೀವಿಬ್ರು ಅವ್ರು ಬರ್ದಿರೋ ಹಾಡುಗಳ ಯಾವ ಸಾಲು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಬೇಕು. ಪ್ರಮೋದ್ ಹೇಳಿ. ಸೊ ತ್ರಿಲೋಕ್ಕಿಂದ ಶುರು ಮಾಡ್ತೀನಿ. ತ್ರಿಲೋಕ್ದು ಅರೆರೆ ಅವಳ ನಗುವಲ್ಲಿ ಗಿಡ ಮರವಾಗೋ ವರ ದೊರೆತಾಗ ಬೆಟ್ಟ ಬಳಿ ಕರೆದು ಗುಟ್ಟು ಹೇಳಿದೆ, ಆ ಸಿಚುವೇಶನ್ಗೆ ಲೈನ್ ನನಗೆ ತುಂಬ ಇಷ್ಟ. ಆಮೇಲೆ ಜೂನಿಯರ್ ಮೊನಾಲಿಸಾದಲ್ಲಿ ಡಾಕ್ಟ್ರು ನರ್ಸು ಇಬ್ಬರು ಸಿಕ್ಕಂಗಾಯ್ತು ಪೇಷಂಟಿಗೆ ಅಂತ ಒಂದು ಲೈನ್ ಏನೋ ಬರುತ್ತೆ. ಆಮೇಲೆ ಇಬ್ಬರು ಸೇರಿ ನೀರು ಹಾಕೋಣ ಮನಿ ಪ್ಲ್ಯಾಂಟ್ಗೆ, ಆ ಥರದ್ದೇನೋ ಒಂದು ಲೈನ್ ಬರುತ್ತೆ. ಸೊ ಆ ಫನ್ ಎಲಿಮೆಂಟ್ ಸಖತ್ ಇಷ್ಟ. ಆಮೇಲೆ ಇದರಲ್ಲಿ ಲಾಫಿಂಗ್ ಬುದ್ಧದಲ್ಲಿ ಕಣ್ಣೀರ್ ಜೊತೆನೇ ಇದು ಕ್ಯಾಲರಿ ಕರಗಬಾರ್ದ ಅನ್ನೋದೊಂದು ಲೈನ್ ಇದೆ. ಅಂದರೆ ಅವರು ವೆಯ್ಟ್ ಇದು ಮಾಡ್ತಾ ಇರ್ತಾರೆ. ಸೊ ಆ ಲೈನ್ ನನಗೆ ತುಂಬ ಇಷ್ಟ. ಆಮೇಲೆ ಈ ಸುಪ್ರಭಾತ ಏನು ಹೇಳಿದ್ರೆ ಅದು. ಸೊ ಇನ್ನೊಂದಿದೆ, ಈ ಪೌಡರ್ ಸಿನಿಮಾದಲ್ಲಿ ಒಂದು ನನಗೆ ಅದು ಟ್ಯೂನ್ ನೆನಪಿಲ್ಲ, ಬಟ್ ಋಷಿ ಆದ್ರೂ ಖುಷಿಯಾಗಿರೋಕೆ ಯಾವುದಾದ್ರೂ ಒಂದು ನಶೆ ಇರಬೇಕು ಅನ್ನೋ ಸಖತ್ ಮಜಾ ಕೊಡ್ತು ನನಗೆ. ಥ್ಯಾಂಕ್ ಯು. ಈಗ ನೀನು ಲವ್ ಆಗಿಲ್ಲ ಅಂತ್ಯ, ಮದುವೆ ಆಗಿಲ್ಲ ಅಂತ್ಯ, ಏನೋ ಒಂದು ನಶೆ ಇರ್ಬೇಕಲ್ಲ, ಅದನ್ನೇ ಹೇಳಿ. ಖುಷಿಯಾಗಿರಕ್ಕೆ ಏನೋ ಒಂದು ನಶೆ ಇರಬೇಕು. ಆಮೇಲೆ ನಾಗಾರ್ಜುನ ಅವ್ರದ್ದು ಇದು ಚರಿತ್ರೆ ಸೃಷ್ಟಿಸುವ ಅವತಾರ, ಅದು ತುಂಬ ಇಷ್ಟ. ಅದಾದಮೇಲೆ ಬ್ಯಾಂಗಲ್ ಬಂಗಾರಿ ಆ ಹುಕ್ ಲೈನ್ ಸಖತ್ ಇಷ್ಟ. ಅದಾದಮೇಲೆ ಅದರಲ್ಲೊಂದು ಲೈನ್ ಇದೆ, ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂಥ ಆಫರು, ಸಖತ್ ಲೈಫ್ಗೆ ಕನೆಕ್ಟೆಡ್ ಆಗಿ ಒಂದು ಕ್ಯಾಚಿ ಇದು ಅನಿಸ್ತು. ಆಮೇಲೆ ರೀಸೆಂಟ್ ಏಳುಮಲೆದು ಅತಿಯಾದ ಪ್ರೀತಿ ಒಳ್ಳೇದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿನೇ ಅಲ್ಲ, ಆ ಲೈನ್ ತುಂಬ ಇಷ್ಟ. ಆಮೇಲೆ ಅದು ಡಿಬೇಟಬಲ್, ಅದು ಹೌದು, ಅದು ಏನೇನೋ ಟ್ರೋಲ್ ಆಗ್ತದೆ. ಅತಿಯಾದ ಕುಡಿತ ಸೂಪರ್ ಆಗಿ ಕೂರುತ್ತದು. ಅತಿಯಾದ ಪಾರ್ಟಿ ಒಳ್ಳೇದಲ್ಲ, ಅತಿಯಾಗದಿದ್ರೆ ಅದು ಪಾರ್ಟಿ ಅಲ್ಲ, ಎಲ್ಲದಕ್ಕೂ ಇನ್ಸ್ಟಾಗ್ರಾಮ್ ಫುಲ್ ವೈರಲ್ ಆಗ್ಬಿಟ್ಟಿದೆ. ಸೊ ಅದು ಅದಾದ್ಮೇಲೆ ಡೋಂಟ್ ವೆರಿ ಬೇಬಿಯಲ್ಲಿ ಇದು ಮರಳಿ ಬಾರದ ಊರಿಗೆ ಅಣ್ಣ ಹೋಗವನೆ ಟೂರಿಗೆ, ಅದು ಇಷ್ಟ. ಸಲಗ ಟೈಟಲ್ ಟ್ರ್ಯಾಕ್ ಅಲ್ಲಿ ಒಂದಿಷ್ಟು ಲೈನ್ಗಳು ಬರುತ್ತೆ, ಇಷ್ಟ. ಥ್ಯಾಂಕ್ ಯು. ನಿಮ್ದು ಫುಲ್ ಹೇಳ್ಬಿಟ್ರು ಅನ್ಸುತ್ತೆ. ಅದು ಚಾಲೆಂಜ್. ನನ್ನ ಮಕ್ಕಳು ನಿಂತ್ಕೋಬೇಕಾ ಅಲ್ಲ, ಇಲ್ಲಿಂದ ಹಿಂಗಿದೆ, ಹಿಂಗಿಂದ ಹೋಗ್ತಾ ಇರಿ. ಸರಿ, ನಾಗಾರ್ಜುನ್ ಹೇಳಿ. ತ್ರಿಲೋಕ್ ಅವರಿಂದ ಹೇಳೋದಾದ್ರೆ, ಕರ್ಮ ಸಾಂಗ್ ಅಲ್ಲಿ ನಾನು ಆಕ್ಚುಲಿ ಆ ಲೈನ್ ಕೇಳಿ ಅವ್ರಿಗೆ ನಾನು ಮೆಸೇಜು ಮಾಡಿದ್ದೆ. ನುಂಗಿಕೊಂಡರೂ ಪಾಪನೆಲ್ಲ ಗಂಗೆ ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ಹಂಗೆ ಅಂತ. ಅದು ನನಗೆ ಒಂದು 3 ದಿನ ನಾನು ಆ ಥಾಟ್ ಜೊತೆ ಓಡಾಡಿದ್ದೆ. ಅಂದ್ರೆ ಅದ್ರಲ್ಲಿ ನನಗೆ ಮೇಯ್ನು ಪಾಪ ಪಶ್ಚಾತ್ತಾಪ ಎರಡು ಸೌಂಡಿಂಗ್ ಜೊತೆ ಅವ್ರು ಅಚೀವ್ ಮಾಡಿರೋದಿದೆಯಲ್ಲ, ಅದು ನನಗೆ ಸಖತ್ ಇದಾಯ್ತು. ಜೊತೆಗೆ ಆಮೇಲೆ ಜೂನಿಯರ್ ಮೊನಾಲಿಸಾಗೆ ಇದಾದ್ರೆ ಆ ವರ್ಡ್ ಪ್ಲೇ ಮೀನ ಫ್ಯಾಂಟಾಸ್ಟಿಕ್, ಅದು ನಾನು ಕೇಳ್ಬೇಕು ಆಮೇಲೆ. ಅದಕ್ಕೇನು ಟ್ಯೂನು ಲಿರಿಕ್ಸ್ ಸಿಗ್ಲಿಲ್ವಾ, ಸುಮ್ಮನೆ ಹಂಗೆ ಇಟ್ಕೊಂಡಿದ್ದ ಅಂತ? ಇಲ್ಲ, ಅದು ಲೈಕ್ ಟ್ರ್ಯಾಕ್ ಅಲ್ಲೂ ಇತ್ತು. ಅದು ಸುಮ್ಮನೆ ಆದ್ರೆ ರಫ್ ಆಗಿ ಹಾಡ್ಬೇಕಾದ್ರೂ ವಾಸುಕಿನೂ ಹಾಡು ಕೊಟ್ಟಿದ್ರು ಅದು ಇನ್ನ ಡಿಕ್ಕ ಫ್ಯಾಂಟಾಸ್ಟಿಕ್. ಅಲ್ಲಿ ವರ್ಡ್ ಕೂರ್ಸೋದೇ ಕಷ್ಟ ಆಗ್ತಾ ಇತ್ತು. ಅದು ಒಂದ್ಸಲಿ ಕೇಳ್ಬಿಟ್ರೆ ಅದು ಮತ್ತೆ ಅದೇ ಕೂತ್ ಬಿಡುತ್ತೆ. ನಾವು ಏನೇ ಬರೋದ್ರು ಸುಮಾರು ಆಪ್ಷನ್ಸ್ ಬರೋದ್ವಿ, ಬಟ್ ಅದೇ ಮಜಾ ಇದೆ ಅಂತ ಅದನ್ನೇ ಉಳಿಸ್ಕೊಂಡು. ಆ ಥರದ 2 ಎಕ್ಸಾಂಪಲ್ ಇದೆ, ನಾನು ಆಮೇಲೆ ಕೊಡ್ತೀನಿ, ಇನ್ನ 2 ಹೇಳ್ಬಿಡಿ. ಅದು ಯಾವ್ದು ಎಕ್ಸಾಂಪಲ್ ಈಗಲೇ ಹೇಳ್ಬಿಡೋದು ನಾನು. ಅದು ಹೆಂಗೆ ಅಂದ್ರೆ, ಒಂದು ಪೊಗರು ಸಿನಿಮಾ, ಟಿಕರ ಟಾಂಗ್ ಅಣ್ಣ ಬಂದ ಸ್ಟೆಪ್ ಇದೇನು ಲಿರಿಕ್ಸ್ ಸಿಕ್ಕಿಲ್ವಾ, ಅದಕ್ಕೆ ಟಕ 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 ಅಂತ ಹಾಕೊಂಡ್ಬಿಡ. ಇಲ್ಲ, ಕೆಲವು ಸಲ ಸೌಂಡಿಂಗ್ ಅಲ್ಲೇನು. ಆಮೇಲೆ ಇಳೆಯರಾಜ ಅವ್ರದ್ದು ಕಲ್ಯಾಣ ಅವ್ರದ್ದು ಕಾಂಬಿನೇಷನ್ ಒಂದು ನಾನು ರೀಸೆಂಟ್ ಆಗಿ ತುಂತುರು ಅಂತ ರೀಸೆಂಟ್ ಆಗಿ ಸರ್ ಹೇಳಿದ್ರು, ಅರೆ ತುಂತುರು ವಾವ್ ಅನ್ಸುತ್ತೆ. ಏನು
ಏನು ಅಂದ್ರೆ ಎಷ್ಟೊಂದು ಈ ತರ ಸ್ಮಾಲ್ ವಿಚಾರಗಳು ಎಷ್ಟೊಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಹೌದು. ಕಲ್ಯಾಣ್ ಸರ್ ಇಲ್ಲಿಂದಾನೆ ನಿಮ್ಗೆ, ಮತ್ತೆ ಚಂದನ್ ಶೆಟ್ಟಿ ಅವರೇ ನಿಮ್ಗೂ ಅಷ್ಟೇ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆ ಸಾಂಗ್ ಅಲ್ಲಿ ಆ ವರ್ಡ್ ಪ್ಲೇ ಅದ್ರ ಜೊತೆಗೆ ಸೇಮ್ ಅದೇ ಸಾಂಗ್ ಅಲ್ಲಿ ಮೈಸೂರು ಕಾಸೆ ಇರಲಿಲ್ಲ ಮೈಸೂರಂಬ ಅಲ್ಲಿಂದಾನೆ ತಗೊಂಡು ಆಟ ಆಡೋದಿದ್ದೀರ, ಅದು ನನಗೆ ಸೂಪರ್ ಅಂದ್ರೆ ಸರ್ಪ್ರೈಸ್ ಎಲಿಮೆಂಟ್ಗಳು ಅದು ಸಾಂಗ್ ಅಲ್ಲಿ ಕೇಳ್ತಾ ಅಂಡ್ ಅದ್ರ ಜೊತೆಗೆ ಇವಾಗ ಅವರೇ ಸುಪ್ರಭಾತ ಇದು ಹಾಡಿದ್ರು. ಆ ಥಾಟೇ ಫಸ್ಟ್ ಆಫ್ ಆಲ್ ಚೆನ್ನಾಗಿದೆ. ಅಲ್ಲಿಂದ ಬಂದು ಅದಕ್ಕೆ ಒಂದು ಪಂಚ್ ಮಾಡಿ ಅದನ್ನೂ ಒಂದು ಕ್ವಿರ್ಕಿನೆಸ್ ಆ್ಯಡ್ ಮಾಡಿದ್ದು 1960s ಅಲ್ಲಿ ಅಷ್ಟು ಕ್ವಿರ್ಕಿಯಾಗಿ ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಚಾಲೆಂಜಿಂಗೇ, ಬಟ್ ಅದನ್ನು ಕ್ವಿರ್ಕಿಯಾಗಿ ಅವರು ಇಮ್ಯಾಜಿನ್ ಮಾಡಿ ಅಂದಿರೋದು ಅದು ನನಗೆ ಸೂಪರ್ ವರ್ಕ್ ಆಯಿತು. ಜೊತೆಗೆ ಅವ್ರ ಡೈಲಾಗ್ಸು ಅಷ್ಟೇ, ಅದನ್ನು ತುಂಬ ಕ್ವಿರ್ಕಿಯಾಗಿ ಪ್ಲಾಂಟ್ ಮಾಡ್ತಾರೆ ಅವರು, ಬಟ್ ಡೈಲಾಗ್ನ ಇಲ್ಲಿ ಆಗಲ್ಲ ಅದು. ಸೊ ಇಷ್ಟು ನನಗೆ, ನಾನು ಅವ್ರ ನೋಡಿದ್ದೀನಿ, ನಾವು ಅವಾಗವಾಗ ನಮ್ಮ ಪರಮಾಲು ನಾವು ಸೇರಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಇಷ್ಟು ನನಗೆ ಅವ್ರದ್ದು ಇಷ್ಟ. ಆ್ಯಂಡ್ ಪ್ರಮೋದ್ ಅವ್ರದ್ದು ಆಬ್ವಿಯಸ್ಲಿ ಫ್ಯಾನ್ಸ್ ಫೇವ್ರೆಟ್ ಸಿಂಗಾರ ಸಿರಿ. ಅದ್ರಲ್ಲಿ ಒಂದ್ಸಲ ನಾವೇ ಕುತ್ಕೊಂಡು ಮಾತಾಡಿರ್ಬೇಕಾರೆ ಅಂಗಾಲಿನಲೆ ಬಂಗಾರ ಆಗೇವಾ ಮಾಯೆ. ಸೊ ಅದು ತುಂಬಾ ಜನಕ್ಕೆ ಅದು ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಹಾಡುಗಳು ಬಾಯಿಗೆ ಬಂದ್ಬಿಟ್ಟಿರುತ್ತೆ, ಇನ್ಕ್ಲೂಡಿಂಗ್ ಅನಿಸುತ್ತದೆ ಯಾಕೋ ಇನ್ನು ಫುಲ್ ಹೇಳ್ತೀನಿ ನಾನು ಅಂತಾರೆ, ಒಂದ್ ಲೈನ್ ಅರ್ಥ ಗೊತ್ತಿರಲ್ಲ. ಏನ್ ಅಂಗಾಲಿನಲ್ಲಿ ಬಂಗಾರ ಆಗೇವಾ ಮಾಯೆ ಅಂದ್ರೆ ಅದು ಎಷ್ಟು ಡೀಪ್ ಲವ್ ಅಂತ. ಸುಮ್ಮನೆ ನಿಂತಾಗ ಕಾಲು ಕರಿತಾ ಇರ್ತೀವಿ, ನೋಡ್ರೆ ಬಂಗಾರ ಸಿಗೋವರೆಗೂ ಕೆರೆದಿರ್ತಾನ ಅವನು ಅಂತ. ಅಷ್ಟು ಡೀಪ್ ಆಗಿ ಅವನ್ನೇ ಅಬ್ಸರ್ವ್ ಮಾಡ್ಕೊಂಡು ಅಯ್ಯೋ ನಾನು ಇನ್ನೆಷ್ಟು ಲವ್ ಮಾಡಿರ್ಬೇಕು. ನಾನು ಆ್ಯಕ್ಚುಲಿ ಫಸ್ಟು ಅದು ಹಿಂಗೆ ಅಂಗಾಲಿನಲ್ಲಿ ಬಂಗಾರ ಆಗೇವ ಮಾಯ ಅಂತ ಬರೆದಾಗ ಸರ್ ಇದು ತುಂಬ ಸೀರಿಯಸ್ ಆಯಿತು, ರಿಷಬ್ ಸರ್ಗಳೇ ಸರ್ ತುಂಬ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸರ್, ಅದಕ್ಕೆ ನಾನು ರಂಗೋಲಿ ಅಂತ ಮಾಡ್ಬಿಡ್ತೀನಿ ಸರ್, ಅಂಗಾಲಿನಲ್ಲೇ ರಂಗೋಲಿ ಬರೆಯುವ ಮಾಯ ಅಂದರೆ ಈಸಿಯಾಗಿ ಅರ್ಥ ಆಗುತ್ತೆ ಸರ್, ಅವ್ರು ಕಾಲು ಇದು ಮಾಡೋದನ್ನ ರಂಗೋಲಿ ಬರ್ದಂಗೆ ಅನ್ಕೊಂಡ್ಬಿಡ್ತಾರೆ ಅಂತ ಸರ್ ಹೇಳಿದ್ರು. ಇಲ್ಲ ಮಗ ಇದನ್ನ ಅರ್ಥ ಮಾಡ್ಕೊಳ್ಳಿ ಬಿಡು ಅಂದ್ಬಿಟ್ಟು ಹೌದು ಕೂರ್ಸೋದು. ಅದಕ್ಕೆ ಸಾಹಿತ್ಯ ಅನ್ನೋದು, ಬ್ಯೂಟಿ ಆಫ್ ಸಾಹಿತ್ಯ ಕೆಲವೊಂದು ಅಪರೂಪದ್ದು ಪದಗಳಲ್ಲೇ ವೈಡೂರ್ಯ ಇರಬೇಕು, ಆವಾಗ್ಲೇ ವರ್ಕ್ ಆಗೋದು ಅದು. ರಂಗೋಲಿ ನಮ್ಮ ಪಗಡ್ ಮನೆ ಆಂಟಿನೂ ಹಾಕ್ತಾರೆ, ಪ್ರಮೋದ್ ಅಂತ ಒಬ್ರೆ. ಅಲ್ಲ ಬಂಗಾರ ಆಗ್ಯವ ಯಾರು ಗೋಲ್ಡ್ ಡಿಗ್ಗರ್ ಅಂತ ಕೇಳಿದ್ರು, ಹುಡುಗಿ ಮಾಯೆ ಗೋಲ್ಡ್ ಡಿಗ್ಗರ್ ಅವಳು ಅಂತ ಕೇಳಿದ್ರು, ಯಾರು ಕೇಳಿಲ್ವಾ ಅದನ್ನ? ಆದ್ರೆ ಅದ್ ಕೇಳ್ತಾರೆ. ಆಮೇಲೆ ವೆರಿ ನೆಕ್ಸ್ಟ್ ಲೈನೇ ಅದು ಹೇಳಿ ಅವರು ಗಾಂಧಾರಿದಂಗ ಹೊರಟೋಗ್ತಾರೆ. ಸೊ ಆ ಒಂದು ಟ್ರಾನ್ಸಿಷನ್ ಇದೆಯಲ್ಲ ನನಗೆ ಅದು ತುಂಬಾ ಇಷ್ಟ. ಅಂಡ್ ಅದ್ರ ಜೊತೆಗೆ ಇವಾಗ ಭಾರಿ ಖುಷಿ ಮಾರ್ರೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯೋದಿಲ್ಲ, ರಾತ್ರಿ ಕುಡ್ಕೊಂಬಂದ್ರೆ ಅವ್ರ ಮದ್ವೆ ಮುಂಚೆನೆ ಅದನ್ನ ಇಮ್ಯಾಜಿನ್ ಮಾಡಿ ಹೇಳ್ಬಿಟ್ಟಿದ್ದಾರೆ, ಒಂದು ಹಿಂಟ್ ಕೊಟ್ಬಿಟ್ಟಿದ್ರು. ಸೊ ಅದು ತುಂಬಾ ಕನೆಕ್ಟಿವ್ ಎಲಿಮೆಂಟ್ ಜೊತೆ ಇರೋದು ನನಗೆ ಇದಿಷ್ಟ. ಆಮೇಲೆ ಇನ್ನೂನು ಬೇಕಾಗಿದೆ ಅನ್ನೋದೇ ಫಸ್ಟ್ ಲೈನಲ್ಲೇ ಆಲ್ಮೋಸ್ಟ್ ಅವರು ಇಡೀ ಸಾಂಗ್ ಹೇಳ್ಬಿಟ್ರು. ಪ್ರೀತಿ ಇನ್ನೂ ಬೇಕು ಅಂತ ಹೇಳಿದಾಗ ಇನ್ನಷ್ಟು ಪ್ರೀತಿ ಬಗ್ಗೆ ಏನು ಹೇಳೋದು, ಪ್ರೀತಿನೇ ಬೇಕಷ್ಟೇ. ಸೊ ಈ ಥರದ್ದು ನನಗೆ ತುಂಬಾ ಒಂದು ಬಿಲೀಫ್ ಯಾವ್ದ್ರ ಮೇಲೆ ಅಂದ್ರೆ, ನಾವು 16 ಲೈನ್ ಹೇಳ್ತೀವಿ, ಒಂದು ಪಲ್ಲವಿ ಒಂದು ಚರಣ, ಬಟ್ 2 ಲೈನಲ್ಲಿ ಹೇಳೋದಿದೆಯಲ್ಲ ಆ ಸಾಂಗ್ನ, ಆ ಚಾಲೆಂಜ್ ನನಗೆ ಇವ್ರು ಇಬ್ಬರಲ್ಲೂ ನನಗೆ ಸಖತ್ ಇಷ್ಟ. ಈಗ ನಾನು ಕೂಲಿಂಗ್ ಗ್ಲಾಸ್ ತಂದಿಲ್ಲ. ತ್ರಿಲೋಕ್ ತ್ರಿವಿಕ್ರಮ್ ಇವರಿಬ್ಬರ ಬಗ್ಗೆ. ಸೊ ನನಗೆ ಪ್ರಮೋದ್ದು ಲೈಕ್ ಅವರು ಬರೆಯೋ ಲಿರಿಕ್ಸಲ್ಲಿ ಏನು ಆ ಓಪನಿಂಗ್ ಲೈನ್ಸ್ ಏನಿರುತ್ತಲ್ವಾ, ನಮಗೆ ಜನರಲಿ ಕೇಳ್ತಾರೆ ಲಿರಿಸಿಸ್ಟ್ಗಳಿಗೆ ಈಸಿಯಾಗಿ ಹಾಡೋದಕ್ಕೆ ಇದಾಗಬೇಕು ಅಂತೇಳಿ, ಅವ್ರು ಬರೆಯೋ ಒಂದೊಂದು ಓಪನಿಂಗ್ ಲೈನ್ಸುವೆ ಕಂಪ್ಲೀಟ್ ಸೋಲ್ಡ್ ಔಟ್. ಅಂದರೆ ನೀವು ಅದ್ರದ್ದು ಓಪನಿಂಗ್ ಲೈನ್ಸ್ ಯಾವುದೇ ತಗೊಂಡ್ರೂ ಸಿಂಗಾರ ಸಿರಿಯೇ ಅದು ಕಣ್ಣು ಕಣ್ಣು ಕಾದಾಡುತ್ತಾ ಇರಲಿ, ಅಂದರೆ ಅದರಲ್ಲಿ ಒಂದು ಅಲಿಟ್ರೇಷನ್ ಒಂದು ಅವ್ರು ಇದು ಮಾಡ್ತಾರೆ, ಕಾಯಿಂದ ಶುರು ಮಾಡಿದ್ರೆ ನೆಕ್ಸ್ಟ್ ಕಾಯಿಂದನೇ ಇನ್ನೊಂದು ವರ್ಡ್ ಬರೆಯೋದು. ಈ ಥರದ್ದು ಪದ ಪ್ರಯೋಗಗಳು ಏನಿದಾವಲ್ಲ ಅದು ಈಸಿ ಅಲ್ಲ. ಅಂದರೆ ನಿಮಗೆ ಎವ್ರಿ ಟೈಮ್ ಅದು ಸಿಗೋದಿದೆಯಲ್ಲ. ಈವನ್ ಹೊಸ ಕಾಂತಾರದಲ್ಲೂ ಮದನ ಮನ ಮೋಹಿನಿ ನೀ ಯಾರೆಲೆ, ಮದನ ಮನಮೋಹಿನಿ ಅಂದರೆ ನಿಮ್ಗೆ ಅದೊಂದು ಅಷ್ಟು ವರ್ಡ್ 4-5 ಅಕ್ಷರ ಅಂತ ಅನ್ನಿಸ್ಬೋದು, ಬಟ್ ಅದನ್ನ ಒಂದು ಫ್ರೇಸ್ ಮಾಡಿ ಅದನ್ನ ಓಪನಿಂಗ್ ಲೈನಲ್ಲಿ ನೀವು ಕೂಡ್ಸೋದು ಭಾಳ ಇಂಟ್ರೆಸ್ಟಿಂಗ್ ವಿಷಯ. ಅದನ್ನ ಪ್ರಮೋದ್ ತುಂಬ ಸೀಮ್ಲೆಸ್ ಆಗಿ ಮಾಡ್ತಾರೆ. ನೀವು ಎಷ್ಟು ಸಾಂಗ್ಗಳಿದೆ ಅವ್ರದ್ದು ಯಾವುದೇ ಸಾಂಗ್ ಪ್ಲೇ ಲಿಸ್ಟ್ ಓಪನ್ ಮಾಡಿದ್ರು ಲೈಕ್ ಫಸ್ಟ್ ಲೈನ್ ನಿಮ್ಗೆ ಕೇಳ್ತಿದ್ದಂಗೆನೆ ಇದು ಯಾರು ಬೇಕಾದ್ರೂ ಹಾಡ್ಬೋದು ಅನ್ನೋ ಥರದ್ದು ಒಂದು ಇದಿದೆ. ಅಂದರೆ ಇದೆಲ್ಲ ಮುಂಚೆ ಲೈಕ್ 80s ಅಲ್ಲಿ ಅವಾಗೆಲ್ಲ ಈ ಕ್ಯಾಸೆಟ್ ಕವಿಗಳು ಅಂತ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡೋರು, ಅವರೆಲ್ಲ ಬರೆಯಕ್ಕೆ ಶುರು ಮಾಡಿದಾಗ. ಅಂದರೆ ಒಂದು ಪಾಯಿಂಟಲ್ಲಿ ಇವರೆಲ್ಲ ಈ ಶಿಫ್ಟ್ ಆದ್ರು, ಈ ಕವಿಗಳೆಲ್ಲ ಏನಿದ್ರು ಅವ್ರ ಹತ್ರ ಎಲ್ಲ 1000 ಗಟ್ಟಲೆ ಕ್ಯಾಸೆಟ್ ಸೇಲ್ ಆಗೋದು, ಬಟ್ ಅವ್ರು ಆಗ್ದಲ್ಲಿರೋ ಕ್ಯಾಸೆಟ್ ಕವಿಗಳು ಅಂತ ಅನ್ನೋರು. ಅದೇನು ಅಂತಂದ್ರೆ ಡೈಲ್ಯೂಟ್ ಆಗ್ಬಿಡುತ್ತೆ ಅಂತೇಳಿ ಇದು ಮಾಡೋರು. ಬಟ್ ಏನಂದ್ರೆ ಅದೇ ಆಕ್ಚುಲಿ ಟ್ರಿಕ್, ಅದು ಜನರ ಬಾಯಲ್ಲಿ ಹಾಡುಗಳು ಕುತ್ಕೊಳ್ಳೋದು ಇದೆಯಲ್ಲ, ಅದು ಅವ್ರದ್ದು ಸೂಪರ್ ಸ್ಟ್ರೆಂತ್ ಅದು ಆ್ಯಕ್ಚುಲಿ. ಅಂಡ್ ಅದಲ್ದಲೇನು ಲೈಕ್ ಬೇರೆ ಬೇರೆ ಕಡೆ ಇವಾಗ ಇವನ್ ನಗುವಿನ ನೇಸರ ನೀನಾಗಿ ನಾ ಆ ಥರದ್ದು ಬರೆಯೋದಿದೆಯಲ್ವಾ, ಸೂಪರ್. ನನಗೆ ಯಾವಾಗಲೂ ಇಷ್ಟ ಆಗುತ್ತೆ.
ಅಂಡ್ ಅವ್ರ ಫೇವ್ರೇಟ್ ಸಾಂಗ್ ಅಂತ ಹೇಳ್ಬೇಕು ಅಂದ್ರೆ ಇನ್ನೂ ಬೇಕಾಗಿದೆ. ಲೈಕ್ ನಾನು 1000 ಸರಿ ಕೇಳಿದೀನಿ, ಅಷ್ಟು ಇಷ್ಟ ಆ ಸಾಂಗ್ ನನ್ಗೆ. ಅದ್ರಲ್ಲಿ ಸ್ಪೆಷಲಿ ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ಅದು ಅಷ್ಟೇ. ಅಂದ್ರೆ ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದೆಯಲ್ವಾ, ಅಂದ್ರೆ ಎಲ್ಲರೂ ಅವ್ರವ್ರ ರೀತಿಯಲ್ಲಿ ಅರ್ಥ ಮಾಡ್ಕೊಂತಾರೆ, ಬಟ್ ಅದನ್ನ ಅರ್ಥ ಮಾಡ್ಕೊಂಡಾಗ ಸಿಗೋ ಒಂದು ಖುಷಿ ಇದೆಯಲ್ಲ ಅಂಡ್ ಅದ್ ಬಿಟ್ರೆ ಒಂದ್ ಸೆಕೆಂಡ್ ಸಿಂಗಾರ ಸಿರಿಯದಲ್ಲಿ ಲೈಕ್ ಚರಣಗಳು ಬರ್ದಿದ್ದಾರೆ, ಲೈಕ್ ಬ್ಯೂಟಿಫುಲ್ ಅದು ಜನನೂ ಲೈಕ್ ಅದನ್ನ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನೆಲ್ಲರೂ ಹಾಡಕ್ ಶುರು ಮಾಡಿದ್ರು. ನನ್ನ ಮೈಯ ತುಂಬಾ ಕಣ್ಣಿದೆ ಅದೆಲ್ಲ ಇದೆಯಲ್ಲ. ಅಂಡ್ ಹೀರೋ ಹೀರೋಯಿನ್ ಅಂದ್ರೆ ನನ್ಗೆ ಸ್ಟೋರಿ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರು ಸೂಪರ್ ಆಗಿದೆ, ಅಂಡ್ ಬರೀ ಲಿರಿಕಲ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರು ಅಲ್ಲೂ ಎಕ್ಸೈಟಿಂಗ್ ಆಗಿದೆ ಲೈನ್ಸ್ ಎಲ್ಲ, ಮತ್ತೆ ಫ್ರೆಶ್ ಆಗಿದೆ, ತುಂಬಾ ಫ್ರೆಶ್ ವಾಯ್ಸ್ ಅದು. ಆ ಸಿಂಗಾರ ಸಿರಿಯ ಏನು ಮಾಡಿದ್ರಲ್ಲ ಅದು, ಸೊ ಅದೆಲ್ಲ ಲೈನ್ಸು ಪ್ರಮೋದ್ ಬಹಳ ಇಷ್ಟ. ಈ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ಕೊಂಡ್ ಬರ್ದಿದ್ರ ನೀವು? ತುಂಬಾ ಹೋಗ್ಬಿಟ್ರು ಸರ್. ಅಲ್ಲ ಅಂದ್ರೆ ಅಲ್ಲ ಹೌದಲ್ಲ, ನಾವು ತುಂಬಾ ಜನ ಅಬ್ಸರ್ವ್ ಮಾಡಿರಲ್ಲ, ಎವ್ರಿ ವರ್ಡ್ ಇದೇ ಲೆಟರ್ ಇಂದ ಶುರು ಆಗ್ತಾ ಇದೆ ನೋಡಿ ಇವರು ಸಾಂಗು, ಅಂದ್ರೆ ವೆರಿ ಟ್ರಿಕ್ಕಿ ಅದು. ಅಲ್ಲ ಅದನ್ನ ಚೆನ್ನಾಗಿ ಹಿಡ್ದಿದ್ದಾರೆ. ಅಂದ್ರೆ ನಾನು ಮತ್ತೆ ವಾಸುಕಿನ್ನೂ ಸುಮಾರು ಸರಿ ಮಾತಾಡಿದ್ವಿ ಅದನ್ನ. ಅಂದ್ರೆ ಲೈಕ್ ನನ್ಗೆ ಎಷ್ಟೊಂದ್ ಸರಿ ಬರಿಬೇಕಾದ್ರೂ ಓಕೆ ಪ್ರಮೋದ್ ಇದನ್ನ ಬರ್ದಿರ್ ಹೆಂಗ್ ಬರೀತಾರೆ ಅಂತ ಅನ್ನೊಂದ್ಸಲಿ ಯೋಚನೆ ಮಾಡ್ತೀನಿ. ಓಪನಿಂಗ್ ಲೈನ್ಸ್ ಕೇಳ್ತಾರಲ್ವಾ, ಈಸಿಯಾಗಿ ಬರ್ಬೇಕು, ಬಾಯಿಗೆ ಬರ್ಬೇಕು, ನಮಗ್ ಬಾಯಿಗೆ ಬಂದಿರತ್ತೆ ಬರೀಬೇಕಾದ್ರೆ ಅದು. ಅಲ್ಲ ಸುಮ್ನೆ ಏನ್ ಬಂದಿರುತ್ತೆ ಅಂದ್ಬಿಟ್ಟು ಬೀಪ್ ಹಾಕ್ಬಿಡ್ತೀನಿ. ಅದು 2 ತರನು ಅನ್ಸುತ್ತೆ. ಫಸ್ಟ್ ಸರಿ ಕೇಳಿದಾಗ ಓಕೆ ಇದು ಬರುತ್ತೆ, 2ನೇ ಸರಿ ಕೇಳಿದಾಗ ಬಾಯಿಗೆ ಬರುತ್ತೆ ಅನ್ನೋ ತರ ಆಗುತ್ತೆ ಅದು. ಸೊ ಆ ವಿಷಯಕ್ಕೆ ಇಟ್ಸ್ ವೆರಿ ಬ್ಯೂಟಿಫುಲ್ ಲೈನ್ಸ್. ಅಷ್ಟೇ ಚೆನ್ನಾಗಿ ಪೇಮೆಂಟ್ ಕೊಟ್ಟಿದ್ದು, ಜಾಸ್ತಿನೇ ಹೋಗ್ಬಿಟ್ರು. ಆಮೇಲೆ ಕೊಡ್ಬೇಕು. ಇನ್ನೂ ಮನ್ಸಲ್ಲಿದೆ. ಥ್ಯಾಂಕ್ ಯು ಪ್ರೀತಿ ಇಷ್ಟು ದಿನಗಳಿಂದ ಅಂತ ಇವಾಗ 10 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು, ಎದೆಯಲ್ಲಿ ಇಟ್ಟುಕೊಂಡ ಪ್ರೀತಿಯನ್ನು. ಬಟ್ ಆ ಸೀನ್ ಮಾತ್ರ ಸಖತ್ತಾಗಿದೆಯಲ್ಲ. ಅಂಡ್ ನಾಗಾರ್ಜುನ್ ಶರ್ಮಾ ಅವ್ರದ್ದಾದ್ರೆ ಹೇಳೋದಾದ್ರೆ ಲೈಕ್ ನಾನು ಅವರು ಲೈಕ್ ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ಶುರು ಮಾಡಿದ್ವಿ. ಅಂಡ್ ಅವಾಗ ಲೈಕ್ ಅಂದ್ರೆ ನಾನು ಸರ್ಕಾರಿ ಆಗಿತ್ತು, ಬಟ್ ಅವಾಗ ಅವ್ರದ್ದು ಸಾಂಗ್ಗಳು ಅವಾಗ ನಾನು ಕೇಳ್ತಾ ಇದ್ದೆ. ಇನ್ನೂ ಮೇ ಬಿ ಇದೆಲ್ಲ ಬಿಡಿ, ಇವಾಗೆಲ್ಲ ಹಿಟ್ ಆಗಿರೋದು ಇದೆಲ್ಲ ಒಂದ್ ಕಡೆ ಆದ್ರೆ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ. ನಿಮ್ಗೆ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ, ಇದು ನೀವು ಯಾವಾಗ ಬರ್ದಿದ್ದೀನಿ, ಪತಿಬೇಕು.com ಅಂತ ಒಂದು ಪಿಕ್ಚರ್ ಇದೆ ಆಯ್ತಾ, ಶೀತಲ್ ಶೆಟ್ಟಿ ಅವ್ರದ್ದು ಆಯ್ತಾ. ಅದ್ರಲ್ಲಿ ಒಂದು ಸಾಂಗ್ ಬರುತ್ತೆ, ಏನಪ್ಪ ದೇವರೇ ಯಾಕಪ್ಪ ಆಡಿಸ್ತೀಯ ಕ್ಯಾಬರೆ ಅಂತ ಹೇಳಿ. ನಾನು ಲೈಕ್ ಆ ಓಪನಿಂಗ್ ಲೈನ್ ಅಲ್ಲಿ ಹುಕ್ ಆಗಿದ್ದು ಆ ಸಾಂಗ್ ನೀವ್ ಇವಾಗ್ಲೂ ಹೋಗಿ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ, ಒಂದೊಂದು ಲೈನು ಬ್ಯೂಟಿಫುಲ್ ಆಗಿದೆ ಅದರಲ್ಲಿ ಆಯ್ತಾ. ಅಷ್ಟು ಅಂದ್ರೆ ಇವ್ರು ಇವಾಗ ಬರ್ದಿರೋದು ಸುಮಾರು ಸಾಂಗ್ಗಳು ಬೇರೆ ಇದಿರ್ಬೋದು, ಬಟ್ ಅದರಲ್ಲೇ ಗೊತ್ತಾಗ್ತಾ ಇತ್ತು ಇವ್ರು ಹೆಂಗ್ ಬರೀತಾರೆ ನೆಕ್ಸ್ಟ್ ಅಂತೇಳಿ ಅಂತ. ಅದು ಏನ್ ತುಂಬಾ ಹೊಸದಾಗಿ ಬರ್ದಿದ್ದಲ್ಲ ಅವಾಗ. ಹೌದು. ಆಮೇಲೆ ಅಂದ್ರೆ ಅದರಲ್ಲಿ ಒಂದ್ ಸ್ವಲ್ಪ ಮೇನ್ ಏನಂದ್ರೆ ಒಂದು ಹೆಣ್ಣನ್ನ ತುಂಬಾ ಸೀರಿಯಸ್ ಅಲ್ಲದೆ ಹೇಳೋ ವಿಷಯ ಸೀರಿಯಸ್, ಬಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ ಅರ್ಥ ಆಗ್ಬೇಕು ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಅಂತಲ್ಲ ನಡೀತಾ ಇರೋದನ್ನ ಅದರಲ್ಲಿ ನಾವು ತುಂಬಿದ್ವಿ. ಅದರಲ್ಲಿ ಇರಿ ಅದೊಂದು ಲೈನ್ ಇದೆ, ಅದು ನನ್ಗೆ ಬಾಳೋದು ಕಷ್ಟ ಹೇಳೋದು ಈಸಿ ಹೆಣ್ಣು ಸೀತೆ, ಬಾಳೋದು ಕಷ್ಟ ಹೆಣ್ಣಿನಂತೆ. ಅಂದ್ರೆ ಈ ತರ ಚಿಕ್ಕ ಫಿಲಾಸಫಿಗಳು ಅದ್ರಲ್ಲಿ ಸುಮಾರು ಇದೆ. ಆಮೇಲೆ ಅದೇನೋ ಒಂದು ಮದ್ವೆ ಆಗಿದೆ ವ್ಯಾಪಾರ, ವೀಕೆಂಡ್ ಅಲ್ಲಿ ಮಾಡೋದು ಸಂಸಾರ. ಅಂದ್ರೆ ಆ ಟೈಮ್ಗೂ ಇದಿತ್ತು ಅಂಡ್ ವೆರಿ ರಿಲೆವೆಂಟ್ ವಿಷಯಗಳದೆಲ್ಲ. ಅದ್ ಬಿಟ್ರೆ ಒಂದೇ ಮದ್ವೆ ಅಲ್ಲ, ವೀಕೆಂಡ್ ಅಲ್ಲಿ ಬೇರೆ ಒಂದೇ ನಮಗ್ ವೀಕೆಂಡೇ ಇಲ್ಲ ಬಿಡಿ. ವರ್ಕ್ ಫ್ರಮ್ ಹೋಮ್ ಅಲ್ಲ, ನಮ್ಗೆ ಲಿರಿಸಿಸ್ಟ್ಗೆ ವೀಕೆಂಡ್ ಚೆನ್ನಾಗಿತ್ತು. ಅಂಡ್ ಅದಾದ್ಮೇಲೆ ಮಾಸ್ ಸಾಂಗ್ಗಳು ಯಾವ್ಯಾವ್ದು ಬರ್ದಿದ್ದಾರೆ ಎಲ್ಲಾದು. ಆದ್ರೆ ಒಂದು ಅವ್ರದ್ದು ಸ್ಟೈಲ್ ಒಂದು ಹಿಡಿದು ಬಿಟ್ಟಿದ್ದಾರೆ, ಅದು ಖುಷಿ ಆಗುತ್ತೆ ಲೈಕ್ ಕೇಳ್ಬೇಕಾದ್ರೆ. ಅಂದ್ರೆ ಬಿಡಿ, ಏನ್ ತೊಂದ್ರೆ ಅದೇ ಅಷ್ಟೇ, ಅದು ಹಿಡಿಯೋದು ಇದೆಯಲ್ಲ ಅದು ತೊಂದ್ರೆ ಅಂತಲ್ಲ, ಕಷ್ಟ ಅಂತ. ಅದನ್ನ ನಿಮ್ಗೆ ಯಾವ್ದೇ ಸಾಂಗ್ ನಾಗಾರ್ಜುನ ಶರ್ಮಾ ಅವ್ರು ನೋಡಿದ್ರು ಹೇಳ್ಬೋದು ಇವಾಗ ಇದು ನಾಗಾರ್ಜುನ ಶರ್ಮಾ ಅವ್ರ ಬರ್ದಿರೋದು ಅಂತ ಹೇಳಿ. ಆ ಲೈನ್ಸ್ ಪದ ಪ್ರಯೋಗಗಳು ಇದೆಯಲ್ಲ ಎಷ್ಟೊಂದು. ಮಾಸ್ ಅಲ್ಲಿ ಬರೆಯೋದನ್ನೇ ಅವ್ರೇನ್ ಲವ್ಗೆ ಬೇರೆ ತರ ಬರೀತೀನಿ ಅಂತ ಯೋಚನೆ ಮಾಡಲ್ಲ, ಅದನ್ನೇ ಅಷ್ಟೇ ಮಾಸ್ ಆಗಿದಾಗುತ್ತೆ, ಅದಕ್ಕೆ ಅದಷ್ಟೇ ಮಾಸ್. ನನಗೆ ದೇವರಾಣಿ ಏನ್ ಅನ್ಸುತ್ತೆ ಅಂದ್ರೆ ನಾಗಾರ್ಜುನ ಶರ್ಮಾ ಇವಾಗ ಯಾವ್ದು ಬರೀತಿಲ್ಲ, ಇವೆಲ್ಲ ಕಾಲೇಜ್ ಡೇಸ್ ಅಲ್ಲೇ ಡೈಲಿ ಬಿಡ್ತಿರೋದು. ಯಾಕಂದ್ರೆ ನಾವು ಅವಾಗ ಯೋಚನೆ ಮಾಡ್ತಾ ಇದ್ವಲ್ಲ, ಕಾಲೇಜ್ ಡೇಸ್ ಅಲ್ಲಿ ಎಲ್ರು ಕವಿಗಳೇ, ಲಾಸ್ಟ್ ಪೇಜ್ ಅಲ್ಲಿ ಏನೋ ಬರ್ಕೊಳ್ಳೋದು, ಈ ಲೆವೆಲ್ ಪ್ರಾಸ ಕೂರ್ಸ್ಕೊಂಡು ಅವಾಗ ಇದೆಲ್ಲ ಯಾಕೆ ಬರ್ದಿರ್ತಾರೆ, ರಕ್ತದಿಂದ ಮಾಸ ಯಾಕೆ ಬರ್ದಿಟ್ಕೊಂಡಿರ್ತಾರೆ. ರಕ್ತಕ್ಕೆಲ್ಲ ಹೋಗೋದೇ ಇಲ್ಲ ಕಾಲೇಜ್. ಇನ್ನು ಅವ್ರು ಪ್ರಮೋದ್ ಬರ್ದಿಟ್ಕೊಂಡಿರ್ತಾರೆ ಅಂದ್ರೆ ಹೇಳಿಬೇಕು. ರಕ್ತದ ಬಗ್ಗೆ ಅವ್ರು ಯಾಕೆ ಬರೀತಾರೆ? ರಕ್ತದ ಪತ್ರ ಬರ್ದಿರ್ಬೋದು.
ಅಂಬುಜ ಓ, ಮತ್ತೆ ಅದು ಓಕೆ ನೋಡಿ, ಅದು ಒಂದ್ ಸೆಕೆಂಡ್ ಮಾಸೆ. ಲವ್ ಲೆಟರ್ ಬ್ಲಡ್ ಅಲ್ಲಿ ಬರ್ದಿದ್ರು ರಕ್ತದಿಂದ ಮಾಸ ರಕ್ತದಕ್ಕಲ್ಲ. ಈ ಹುಡುಗಿ ಚೇಂಜ್ ಮಾಡಿ ಆ ಹುಡುಗಿಗೆ ಬರೀಬೇಕಾದ್ರೆ ಇನ್ನೊಂದ್ಸಲಿ ರಕ್ತದಲ್ಲೇ ಬರೆಯೋದು. ನಾವು ಪೆನ್ನಲ್ಲಿ ನೋಟ್ಸೇ ಬರೀತಿಲ್ಲ, ನನ್ನ ರಕ್ತ ಎಲ್ಲ ಅಲ್ಲ, ರಕ್ತ ಏನಾಯ್ತು ಅಂದ್ರೆ ಒಂದ್ಸಲ ನನ್ನ ಡಿಗ್ರಿಲಿ ಇದೇ ತರ ಅಲ್ಲಿ ಈ ಇದೆಲ್ಲ ಬರೋದಲ್ಲ, ಮೊಬೈಲ್ ಬ್ಲಡ್ ಡೊನೇಷನ್ ಇದೆಲ್ಲ ಬರೋದಲ್ಲ. ಆವಾಗ ಇನ್ನೊಂದೇನಂದ್ರೆ ಡೈಲಿ ಫುಲ್ ಫಿಟ್ನೆಸ್ಗೆ ಜಾಗ್ ಅದು ಇದು ಎಲ್ಲ ಇದು ಮಾಡಿ ಆಗ ನಾನು ಸರಿ ನಾವು ಕೊರೋನಾ ಬ್ಲಡ್ ಅಂತ ಒಂದು ಜೋಶಲ್ಲಿ ಹೋದೆ. ಅವರಲ್ಲಿ ಹೋಗ್ಬಿಟ್ಟು ಇಲ್ಲ ನೀವು ಸ್ವಲ್ಪ ಅಂಡರ್ ವೇಟ್ ಇದ್ದೀರಾ ಬೇಡ ಅಂತ. ಸೊ ಅದು ಅಲ್ಲಿಗೆ ರಕ್ತ ಇಲ್ಲ, ಹಿಂದೆ ರಕ್ತ. ಬಟ್ ಅದನ್ನೇ ಮೈಂಟೈನ್ ಮಾಡ್ತೀರ ಅವರು. ಹೌದು. ಈಗ ಹೋದ್ರು ಏನು ತಗೊಳ್ಳೋದು ಡೌಟೇ. ತಗೋಬೋದೇನು ಈಗ ಗೊತ್ತಿಲ್ಲ. ಇಲ್ಲ, ಇವರು ವಿಜಯ್ ಸರ್ ಸಿನಿಮಾಗಳ ಹರಿಸ್ತಾ ಇರೋ ರಕ್ತನೇ ಸಾಕು. ಅದು ಸಲಾಗ ಟೈಟ್ಲ್ ಟ್ರ್ಯಾಕ್ ಅಂತೂ ಫಿಲ್ಮ್ ಅಲ್ಲಿ ಇರೋದಕ್ಕಿಂತ ಅವ್ರು ಹೇಳಕ್ ಬಂದ್ರು ಅರಸ್ಬಿಟ್ಟಿದ್ದಾರೆ ಅಂತ ಫುಲ್ ಹರಿಸ್ತಾರಲ್ಲ. ಕರೆಕ್ಟ್. ರಾಷ್ಟ್ರೀಯ ರಕ್ತ ನಿಧಿ ಪರಿಹಾರದವ್ರು ಯಾರು ಕಾಲ್ ಮಾಡಿ ಡೊನೇಟ್ ಮಾಡ್ತಾ ಇದೀನಿ ಸರ್, ಮಾಲಿನ್ಯ ಮಾಡ್ತಿದ್ದೀರಾ, ನಿಮ್ಮನ್ನ ಎಲಿಮಿನೇಟ್ ಮಾಡ್ತೀವಿ, ಬೀಗ ಸೀಲ್ ಮಾಡ್ತೀವಿ ಅಂತೆಲ್ಲ ಹೇಳಿಲ್ವಾ? ಅಲ್ಲ ಈಗ ಈ ತರ ಡೊನೇಟ್ ಮಾಡ್ತಾರೆ. ಯಾರು ರಕ್ತ ಬೇಕಂದ್ರೆ ನಾಗಾರ್ಜುನ್ ಶರ್ಮಾ ಅಂತ ಇದೆ ಇನ್ಸ್ಟಾಗ್ರಾಮ್ ಐಡಿ. ಹೆಂಚಿನ ನಾಗಾರ್ಜುನ್ ಶರ್ಮಾ ಅಂತ. ರಕ್ತ ಬೇಕಾದವ್ರು ಸಂಪರ್ಕಿಸಿ. ಸಲಗ ಭೀಮಾಲೆಲ್ಲ ಇದೆ ರಕ್ತ ನೋಡಿ, ಅಂದ್ರೆ ರೆಫರೆನ್ಸ್ ಅದು. ಓ ಪಾಸಿಟಿವ್ ಯಾರು ಯೂನಿವರ್ಸಲ್ ಡೋನರ್ ಇದೆಯಲ್ಲ. ಆಯ್ತಾ, ಪೇಮೆಂಟ್ಗೆ ಹೇಳಿದಷ್ಟು ಕೊಟ್ನಾ? ಜಾಸ್ತಿನೇ ಕೊಟ್ಟಿದ್ದಾರೆ. ಅಲ್ಲ, ನಮ್ಮ ಮೈಯಲ್ಲೂ ಸ್ವಲ್ಪ ರಕ್ತ ಉಳಿಲಿ. ಚಪ್ಪಾಳೆ ಬಟ್ ಜೋಕ್ ಅದೇ ಖುಷಿ. ಅಂದ್ರೆ 3 ಜನನೂ ಲೈಕ್ ಒಬ್ರನ್ನೊಬ್ರು ಅಪ್ರಿಶಿಯೇಟ್ ಮಾಡ್ಕೊಂಡು ಮಾತಾಡ್ಕೊಂಡು. ನಮ್ಮ ಚಾನಲ್ ಒಳ್ಳೆ ಚಾನಲ್ ಅಲ್ಲ, ಒಳ್ಳೇದು ಹೇಳಿಸಿ ಸುಮ್ಮನೆ ಕೂರೋನಲ್ಲ. ನಂಗೆ ಇವ್ರದ್ರಲ್ಲಿ ಇದು ಇಷ್ಟ ಆಗಲ್ಲ ಅನ್ನೋಂಥದ್ದು ಏನು ಅಂತಾನು ಹೇಳ್ಬೇಕು ನನಗೆ. ಓಕೆನಾ? ಸೊ ಏನೇನು ಹೇಳ್ತೀರಾ ಇವ್ರದ್ದೊಂದು ಈ ಥರದ ಲೈನ್ಗಳು ನನಗೆ ವರ್ಕ್ ಆಗಲ್ಲ, ಅಥವಾ ಇವ್ರದ್ದು ಈ ಸಾಂಗಲ್ಲಿ ಇದರಿಂದ ಚೆನ್ನಾಗಿ ಬರಿಬೋದಾಗಿತ್ತು ಅನ್ಸಿದೆ ಯಾವ್ದಾದ್ರು? ಅದು ಇದಿಲ್ವಾ, ಇದು ಕೇಳಬಾರ್ದು ಹೇಳಬಾರ್ದು ಅದಿಲ್ವಾ? ಸುಮ್ಮನೆ ಕೇಳಿದೆ. ಯಾಕೆ ಚೆನ್ನಾಗಿ ಬಂದಿದ್ದೀರಾ ಒಟ್ಟಿಗೆ ಹೋಗಿ? ಅವ್ನ ಪ್ರಮೋದ ನನ್ನ ಬಗ್ಗೆ ಏನಂತ ಗೊತ್ತಾ? ನಾನು ಇಷ್ಟು ದಿನ ಏನೋ ಅನ್ಕೊಂಡಿದ್ದೆ ಮಗ ಅವನ್ನ. ಅದು ಯಾವ ಲೆವೆಲ್ ಗೊತ್ತಾ? ನಾವು ಮನುಷ್ಯ ಹೆಂಗೆ ಅಂದ್ರೆ ಇಷ್ಟೊತ್ತು ಹೋಗ್ಲಿರ್ದು ಮರ್ತು ಬಿಡ್ತೀವಿ. ತುಂಬ ಚೆನ್ನಾಗಿ ಮಾತಾಡಿ ಆಟ ಆಡಿದ್ದಕ್ಕೆ ಪರಿಶ್ರಮ ಅವ್ರ ಕಡೆಯಿಂದ ನಿಮಗೆ ಒಂದು ಸ್ವೀಟ್ ಗಿಫ್ಟ್ ಹ್ಯಾಂಪರ್ ಇದೆ. ತುಂಬ ಸ್ವೀಟ್ ಆಗಿರೋ ಗಿಫ್ಟ್ ಹ್ಯಾಂಪರು. ಸ್ವೀಟ್ ಇದೆ ಅನ್ಕೋಬೇಡಿ, ಡೈರಿ. ಈ ಪರಿಶ್ರಮ PU ಕಾಲೇಜಿಗೆ ಏನಾದರೂ ಸೇರಿಕೊಂಡ್ರೆ ಇವರು ಇಂಜಿನಿಯರಿಂಗ್ಗೆ ಮತ್ತು ಮೆಡಿಕಲ್ಗೆ ಕೋರ್ಸ್ಗಳಿಗೆ ಟ್ಯೂಷನ್ ಮಾಡ್ತಾರೆ ಮತ್ತು ಹೇಳ್ಕೊಡ್ತಾರೆ. ಪ್ರತಿ ವರ್ಷ ಸುಮಾರು 500ರಿಂದ 800 ಜನಕ್ಕೆ ಡಾಕ್ಟರ್ ಸೀಟ್ಸ್ ಕೊಡ್ಸಿದ್ದಾರೆ. ಇಲ್ಲಿವರೆಗೂ ಸುಮಾರು 5,000 ಜನರಿಗೆ ಡಾಕ್ಟರ್ ಸೀಟ್ಸ್ ಕೊಡ್ಸಿದ್ದಾರೆ. ಮತ್ತು ಎಕ್ಸ್ಪರ್ಟ್ ಒಂದು 50 ಜನ ಲೆಕ್ಚರರ್ಸ್ ಇದ್ದಾರೆ ಪಾಠ ಮಾಡೋಕ್ಕೆ. ಮತ್ತು ದೂರದ ಊರಿಂದ ಬರೋರಿಗೆ ಹಾಸ್ಟೆಲ್ ಫೆಸಿಲಿಟಿನೂ ಇದೆ ಪರಿಶ್ರಮ ಅವ್ರದ್ದು. ಈ ಪರಿಶ್ರಮಗೆ ಸೇರಿಕೊಂಡ್ರೆ ಯಾವ ಪರಿ ಬೇಕಾದರೂ ಬೆಳಿಬೋದು. ಪರಿಶ್ರಮ PU ಕಾಲೇಜ್ ಮತ್ತು ನೀಟ್ ಅಕಾಡೆಮಿ. ಈಗ ಒಂದು ಚಿಕ್ಕ 10 ಸೆಕೆಂಡ್ಸ್ ಗೇಮು. ನಾನು ಲಿರಿಸಿಸ್ಟ್ಗಳ ಹೆಸರು ಹೇಳ್ತೀನಿ, ನಮ್ಮ ಇವರು ಲಿರಿಸಿಸ್ಟ್ಗಳು. ಅವ್ರದ್ದು ಯಾವ್ದಾದ್ರು ಡೈಲಾಗು ಅಥವಾ ಅವ್ರದ್ದು ಹಾಡುಗಳ ಮೊದಲ ಸಾಲು ಎರಡೆರಡು ಹೇಳ್ಬೇಕು ಒಬ್ಬೊಬ್ಬರು. ಇವ್ರು ಎರಡು ನೀವೆರಡು ಹಿಂಗೆ ಟಕ್ 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 ಅಂತ ಹೇಳ್ತಾ ಇರೋದು ಎರಡೆರಡೆ. ಓಕೆ, ಮೊದಲನೇದು ಹಂಸಲೇಖ. ದಸರಾ ಗೊಂಬೆ ನಿನ್ನನ್ನು ನೋಡಲು ಬಂದೆ ಕಣೆ, ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ. ನಾಗಾರ್ಜುನ್. ಆಕಾಶದಾಗೆ ಯಾರೋ ಮಾಯಗಾರನು. ನನಗೆ ತುಂಬಾ ಹುಟ್ಟೋದಕ್ಕೆ ಸಾಯೋದಕ್ಕೆ ಇಷ್ಟ. ಬಟ್ ಅದು ಸರ್ ಇನ್ನೊಂದು ಕಡೆಯಿಂದ ಇನ್ಸ್ಪೈರ್ ಆಗಿ ಬರ್ದಿರೋದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ಐ ಸ್ಟಿಲ್ ಲವ್ ದ್ಯಾಟ್. ಅದನ್ನೇ ನಾನು ಹೇಳ್ತೀನಿ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಬ್ರಹ್ಮಾನಂದ ಓಂಕಾರ, ಆಮೇಲೆ ಚಂಡಿನ ಬಾಲೆ, ದಿಂಡುವಿನ ಮಾಲೆ. ಆ ಸಾಂಗ್ ಸೂಪರ್ ಆಗಿದೆ. ಅದು ಯಾವಾಗ್ಲೂ ನಿಮ್ಗೆ ಅರ್ಥ ಆಯ್ತಾ ನಾನು ಯಾಕೆ ಹಸಿ ಮೈ ಎಂದೆ? ನಾಗೇಂದ್ರ ಪ್ರಸಾದ್ ಅವರು. ಈ ಸಲ ಆ ಕಡೆಯಿಂದ ಬರ್ತೀನಿ. ಫಸ್ಟ್ ಎಲ್ಲ ಅಲ್ಲೇ ಹೇಳಿಸ್ಬಿಡ್ತಾರೆ, ನಮ್ಗೆ ಬರೋದಲ್ಲ ಖಾಲಿ ಆಗ್ಬಿಡುತ್ತೆ ನೋಡಿ ಬಿಗ್ ಬಾಸ್ ಅಂತ ಕ್ಯಾಮ್ರಾ ಮುಂದೆ ಹೇಳ್ಬಿಟ್ರೆ ನಾಮಿನೇಟ್ ಮಾಡ್ತಾ ಇದ್ದೀನಿ. ನಾಗೇಂದ್ರ ಪ್ರಸಾದ್ ಅವ್ರು ನನಗೆ ಕುರುಕ್ಷೇತ್ರದ ಆಲ್ಬಮ್ ಸಖತ್ ಇಷ್ಟ. ಅವ್ರನ್ನೇನಕ್ಕೆ ಕವಿರತ್ನ ಅಂತ ಅಂತಾರೆ ಅಂತ ಅನ್ನೋದಕ್ಕೆ ಆ ಆಲ್ಬಮ್ ಕೇಳಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಸಾಹೋರೆ ಸಾಹೋ ಇರ್ಬೋದು, ಉತ್ತರೆ ಉತ್ತರೆ,
ಉತ್ತರೆ ಉತ್ತರೆ ಚಂದ ನೀನು ನಕ್ಕರೆ ಇದು. ಆಮೇಲೆ ಇನ್ನೊಂದು ಪೌರಾಣಿಕ ಬರ್ದಿದ್ದಾರೆ ಆ್ಯಕ್ಚುಲಿ ಇದಕ್ಕೆ, ಮೋಸ್ಟ್ಲಿ ಅಂಬರೀಷ ಫಿಲ್ಮ್ಗೂ ಸಾರಥಿಗೂ ಎರಡರಲ್ಲೊಂದಕ್ಕೆ ಬರ್ದಿರೋದು. ಅದು ತುಂಬ ಇಷ್ಟ. ಬ್ರಹ್ಮ ವಿಷ್ಣು ಶಿವ ಎದೆ ಈ ಲೈನ್ ನನಗೆ ತುಂಬ 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 ಅಂದರೆ ಇಷ್ಟ ಸರ್ದು. ವೆರಿ ಡೀಪ್. ಅದರ ಜೊತೆಗೆ ಅಪ್ಪ ಐ ಲವ್ ಯು ಪಾಲಿ ಅವರು ಬರ್ದಿರೋವಂಥ, ಅಂದರೆ ಸಿಂಪಲ್ ಯಟ್ ಅಗೇನ್ ವೆರಿ ಡೀಪ್. ನನಗೆ ಅವರಲ್ಲಿ ಅದೇ ಸಖತ್ ಇಷ್ಟ. ನನಗೆ ನೀನೇ ರಾಮ ನೀನೇ ಶ್ಯಾಮ ಆ ಸಾಂಗ್ ತುಂಬ ಇಷ್ಟ. ಅದಾದಮೇಲೆ ಎಕ್ಸ್ಕ್ಯೂಸ್ ಮೇಲಿ ಪ್ರೀತ್ಸೆ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು. ಸೊ ಅದರಲ್ಲಿ ಒಂದು ಲೈನ್ ತುಂಬ ಇಷ್ಟ ನನಗೆ. ಆ್ಯಕ್ಚುಲಿ ಹುಡುಗನ ಹುಡುಕ್ತಾ ಇರ್ತಾಳಲ್ಲ ಅವಳು ಯಾರು ಅಂತ, ಅದು ಎಲ್ಲ ಹುಡುಗರ ಕಣ್ಣನೇ ಕದ್ದು ನೋಡುವೆ ಸುಮ್ಮನೆ. ಮತ್ತು ಸ್ವಾತಿ ಮುತ್ತೋಲು ಇದೆ, ಗಂಡ ದೈವ ಅಂದುಕೊಂಡೆ ಕೋದಂಡ ರಾಮನ ನಂಬಿಕೊಂಡೆ. ಆ ವರ್ಡ್ ಪ್ಲೇ ನೋಡಿ, ಮತ್ತೆ ಆ ಕತೆ ಹೇಳಿರೋದು ನೋಡಿ. ಇವ್ರಿಗೆ ನಾಗೇಂದ್ರ ಪ್ರಸಾದ್ ಅವರು ಪೇಮೆಂಟ್ ಮಾಡಿದ್ದಾರೆ ಅಂದ್ರೆ 3 ಹೇಳೋದು. ಪ್ರೀತಿ ಜಾಸ್ತಿ ನಾಗೇಂದ್ರ ಪ್ರಸಾದ್ ಇನ್ನೊಂದ್ಸರಿ ತಗೊಂಡ್ಬಿಡ್ತೀನಿ, ಅದು ಸರಿಯಾಗಿ ಹೇಳಿಲ್ಲ, ಕ್ಯಾಶ್ ಬ್ಯಾಕ್ ಇವ್ರಿಗೆ ಈಗ ನೆನಪಾಯ್ತು ಪೇಮೆಂಟ್ ಬಂದಿದೆ ಅಂತ. ಅವ್ರು ಬಂದಿಲ್ಲ ಅನ್ಕೊಂಡ್ಬಿಟ್ಟಿದ್ರು. ಆಕ್ಚುಲಿ ಅವ್ರ ಬಗ್ಗೆ ಇಲ್ಲ, ನಾನು ಸ್ಟಾರ್ಟಿಂಗ್ಗೆ ಅದೇನೋ ಏನ್ ಬೇಲ್ ಅಂತಾರದ್ನ ಆಂಟಿಸಿಪೇಟರಿ ಬೇಲ್ ತಗೊಂಡ್ಬಿಟ್ಟಿದ್ದೀನಿ. ಏನ್ ಹೇಳಿ, ಎರಡೆರಡು ಹೇಳ್ಬೇಕು. ಸೊ ಅದ್ರಲ್ಲಿ ನೀವು ಗೆದ್ರು ಸೋತ್ರು ಏನ್ ತೊಂದರೆ ಇಲ್ಲ ಸರ್. ನನ್ನ ಮಗ ಕೇಳಿದೆ 2 ಸಾರ್ ಅನ್ಬೋದು ನೀವು. ಅದು 10 ಸೆಕೆಂಡ್ಸ್ ಅಂದ್ಬಿಟ್ಟ ಬಾಯಿಗೆ ಯಾವ್ದು ಬಂತು ಅದು ಹೇಳಿದ್ವಿ ಸರ್. ಅವ್ರು ಹೇಳೋದ್ರಲ್ಲಿ ಫ್ಲಾಶ್ ಮಕ್ಕಳ ಇನ್ನೂ ಒಳ್ಳೊಳ್ಳೆ ಹಾಡುಗಳು ಹೋಗ್ಬಿಡ್ಲೆ ನಂಬರ್ ಕಳಿಸು ಅಂದ್ರೆ ಡೆಫಿನೆಟ್ಲಿ ಒಂದಕ್ಕಿಂತ ಒಂದು ಒಳ್ಳೇದು. ಅದೇ ನಾಗೇಂದ್ರ ಪ್ರಸಾದ್ ಇನ್ನೊಂದು ತಗೊಂಡ್ತೀನಿ. ಈಗ ಬಂತ ಪೇಮೆಂಟು. ನಾಗೇಂದ್ರ ಪ್ರಸಾದ್ ಅವ್ರದ್ದು ಲೈಕ್ ಅವ್ರನ್ನೇನಕ್ಕೆ ಕವಿರತ್ನ ಅಂತಾರೆ ಅಂತ ಕೇಳಬೇಕು ಅಂತಂದ್ರೆ ಅವ್ರದ್ದು ಕುರುಕ್ಷೇತ್ರ ಫಿಲಮ್ದು ಸಾಂಗ್ಸ್ ಕೇಳ್ಬೇಕು. ಅದರಲ್ಲಿ ಉತ್ತರೆ ಉತ್ತರೆ ಚಂದ ನೀನು ನಕ್ಕರೆ ಅದೆಲ್ಲ ಪೌರಾಣಿಕ ಸಿನಿಮಾಗೆ ಅದು ಬರೆಯೋದೇ ಭಾಳ ಇದು, ಬಟ್ ಸೂಪರ್ ಆಗಿ ಬರೆದಿದ್ದಾರೆ. ಆನ್ ಫ್ಲಿಪ್ ಸೈಡ್ ಈ ಕಡೆ ಇನ್ನೊಂದು ಒಂದು ಕೆಂಪೇಗೌಡ ಬಗ್ಗೆ ಬರೆದಿರೋದು ಒಂದು ಸಾಂಗ್ ಇದೆ. ಅಂದರೆ ಬೆಂಗಳೂರು ಹೆಂಗೆ ಕೆಂಪೇಗೌಡ ಬಿಲ್ಡ್ ಮಾಡ್ದ ಅಂತ ಹೇಳೋದು, ಅದು ಸೂಪರ್ ಆಗಿದೆ. ವಿಷ್ಣು ಶೈವಪ್ಪ ಅಂತವೆಲ್ಲ ಒಂದೇ ಆದರೆ ಎಲ್ಲ ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಮಾಡೋ ಅದರಲ್ಲಿರೋ ಒಂದೊಂದು ಲೈನೂ ಸೂಪರ್ ಆಗಿದೆ. ನೈಸ್. ಕೆ ಕಲ್ಯಾಣ್ ಅವರು ಈ ಕಡೆಯಿಂದನಾ? ನಾಗಾರ್ಜುನ ನನ್ನ ಮಧ್ಯ ಕೂರ್ಸ್ಬಿಟ್ಟು ನನ್ನ ಮಗ ಎಲ್ಲದಕ್ಕೂ ಸರಿ, ಮಧ್ಯದಿಂದ ಶುರು ಮಾಡೋಣ. ಸರಿ. ಕಲ್ಯಾಣ್ ಸರ್ದು ಮೋಸ್ಟ್ ಫೇವ್ರೆಟ್ ಅಂದ್ರೆ ಮಾಣಿಕ್ಯ ಫಿಲಮ್ ಅಲ್ಲಿ ನನ್ನ ಹೆತ್ತವ ಒಬ್ಬ ದೇವರು ನಾ ದೇವರ. ಆ ಸ್ಟೇಟ್ಮೆಂಟ್ಗಳು ನನಗೆ ಅಂದ್ರೆ ನಾಗೇಂದ್ರ ಪ್ರಸಾದ್ ಸರ್ದು ಕಲ್ಯಾಣ್ ಸರ್ದು ನನಗೆ ತುಂಬಾ ಇಷ್ಟನೇ. ಅವ್ರು ಮಾಡೋ ಸ್ಟೇಟ್ಮೆಂಟ್ಸ್ ಅಂದ್ರೆ ಹೇಳಿದ್ರೆ 2 ಸೆಕೆಂಡ್ ನಾವೇ ಯೋಚನೆ ಮಾಡೋದು ಏನಿದು ಸ್ಟೇಟ್ಮೆಂಟ್ ಇಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಇವ್ರಿಗೆ ಅಂತ. ಅದ್ರ ಜೊತೆಗೆ ಬಜರಂಗಿಲಿ ಆಕಾಶದಲ್ಲೂ ಹೊಲ ಉಳಬಹುದು ಬಜರಂಗಿಯ ನುಡಿಗೆ ಅಂದ್ರೆ ಆಕಾಶದಲ್ಲಿ ಹೊಲ ಹೆಂಗೆ ಮಾಡೋದು, ಅದು ಬಜರಂಗಿ ಹೇಳಿದ್ರೆ ಅದು ಸಾಧ್ಯ ಅನ್ನೋ ಒಂದು ಮಾತಿದೆಯಲ್ಲ. ನನಗೆ ಆ ಸ್ಟೇಟ್ಮೆಂಟ್ಸ್ ನನಗೆ ಕಲ್ಯಾಣ್ ಸರ್. ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿಲಿ. ಅವರು ಅವ್ರು ಮಾತಾಡೋದು ಹಂಗೆ ಅವ್ರು ಮಾತಾಡೋದು ಬರ್ಕೊಂಡ್ರೆ ಒಂದು ಹಾಡು ಮಾಡೋದು. ನಾವು ಕೆಳಗೆ ಹೋಗಿ ಸುಮ್ಮನೆ ಜೊತೆ ಮಾತಾಡ್ಕೊಂಡ್ಬಂದು ಒಂದು ಸಾಂಗ್ ಬರ್ತದೆ. ಅದು ನನಗೆ ಆ ಸ್ಟೇಟ್ಮೆಂಟ್ ಮಾಡೋದು ನನಗೆ. ಕಲ್ಯಾಣ್ ಸರ್ ಇನ್ನೂ ಒಂದ್ಸತಿ ಲೈವಲ್ಲಿ ಹೇಳ್ತಾ ಇದ್ದೀನಿ, ವಿಡಿಯೋಲ್ಲಿ ಹೇಳ್ತಾ ಇದ್ದೀನಿ, ಈ ಸಲ ನೀವು ಡೇಟ್ ಕೊಟ್ಟಿಲ್ಲ ಅಂದರೆ ನಾನು ಅಷ್ಟೇ ಪ್ರೆಸ್ ಮೀಟ್ ಮಾಡ್ಬಿಡ್ತೀನಿ. ಅವರು ತುಂಬ ಹಿಂದೆ ಬರಬೇಕಾಗಿತ್ತು ನಮ್ಮ ಚಾನಲ್ಗೆ. ಕಾರಣಾಂತರಗಳಿಂದ ಅವ್ರು ಅಲ್ಲಿ ಇಲ್ಲಿ ಬ್ಯುಸಿ ಇತ್ತು. ಫೋನಲ್ಲಿ ಆರಾಮಾಗಿ ನಿರರ್ಗಳವಾಗ ಅರ್ಧ ಗಂಟೆ ಮಾತಾಡ್ತೀವಿ. ಡೇಟ್ ಒಂದು ಸಿಗ್ತಿಲ್ಲ, ಈ ಅರ್ಧ ಗಂಟೆ ಶೂಟ್ ಮಾಡ್ಬಿಡ್ಬೋದಾಯ್ತಲ್ಲ ಅನ್ಸುತ್ತೆ. ಬಟ್ ಅವ್ರ ಮಾತು ಕೇಳೋದು ಒಂದು ಆನಂದ. ಏನ್ ಚಂದ ಮಾತಾಡ್ತಾರೆ. ಅವ್ರು ಮಾತಾಡ್ಬೇಕಾದ್ರೂ ಒಳ್ಳೊಳ್ಳೆ ಮಾತಾಡ್ತಾರೆ. ಹಾಡೇ ಅವ್ರ ಮಾತೆ ಹಾಡ್ತಾರ ಇರುತ್ತೆ. ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡ್ತೀನಿ ಪೇಮೆಂಟ್ ಹಾಕಿದ್ರೆ. ಅಲ್ಲೂ ಪ್ರಾಸ. ಓಕೆ, ಇನ್ನೊಂದು ನನಗೆ ಇದು ಮುಗಿಲು ಮುಗಿಲು ಅದು ತುಂಬ ಇಷ್ಟ. ನಾನು ನಿನ್ನಡಿ ಆಳು ನಿನ್ನ ಪಾದದ ಧೂಳು ಅಂತ ಮಗಳಿಗೆ ಹೇಳೋ ಲೈನ್ಸ್ ನನಗೆ ತುಂಬ ಇಷ್ಟ. ಸೊ ನನಗೆ ಅವ್ರದ್ದು ಒನ್ಸ್ ಅಗೇನ್ ಅದೇ ವರ್ಡ್ ಪ್ಲೇಗಳು, ನನಗೂ ಪರ್ಸ್ನಲಿ ವರ್ಡ್ ಪ್ಲೇ ತುಂಬ ಇಷ್ಟ ಆಗೋದ್ರಿಂದ ನಮ್ಮದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೇ ಒಂದು ಹೇಷಾರದೆ ಬರ್ಕೊಟ್ಟಿದ್ರು. ಅದರಲ್ಲಿ ಒಂದಷ್ಟು ಲೈನ್ಸ್ ಬರುತ್ತೆ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ.
ಆ ಥರದ ಲೈನ್ಸ್ ಇರ್ಬೋದು. ಅಂದ್ರೆ ಅಲ್ಲೇ ಅದೇ ವರ್ಡ್ಸೇ ಮತ್ತೆ ಇನ್ನೊಂದ್ಸರಿ ಆಚೆ ಈಚೆ ಮಾಡಿ ಇನ್ನೊಂದು ಹೊಸ ಮೀನಿಂಗ್ ಕೊಟ್ಬಿಡ್ತಾರೆ. ಬ್ಯೂಟಿಫುಲ್ ಇದು. ಅಂಡ್ ಅದ್ ಬಿಟ್ರೆ ಈ ಇನ್ನೊಂದು ಈ ಕರುಣೆ ಇಲ್ಲದ ಧರಣಿಯ ಕಂಡೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಇದೆ. ಕರುಣೆ ಇಲ್ಲದ ಧರಣಿಯ ಕಂಡೆ ಸ್ಪೀಡಾಗಿ ಅದ್ರಲ್ಲಿ ಒಂದೊಂದ್ ಲೈನು ಇದೆಯಲ್ಲ, ಅಸುರ ಫಿಲ್ಮ್ ಅದು. ಸುರಾ ಫಿಲಂ, ಸಾರಿ. ಸೊ ಅದ್ರದ್ದು ಒಂದೊಂದ್ ಲೈನು ಇದೆಯಲ್ವಾ, ಅಂದ್ರೆ ಚಪ್ಪಾಳೆಗಳಲ್ಲೂ ಸಿಡಿಲನ್ನು ಕಂಡೆ, ಬೆಳದಿಂಗಳಲ್ಲಿ ಇದನ್ ಕಂಡೆ, ಏನ್ ಬ್ಯೂಟಿಫುಲ್ ಅದು. ಒಂದೊಂದುವೆ ಮೆಟಾಫರ್ಸೇನೆ ಸೂಪರ್ ಆಗಿದೆ ಅದ್ರಲ್ಲಿ. ಆಮೇಲೆ ಐಡಿಯಾನೇ ಸೂಪರ್. ಹೌದು ಅದ್ರಲ್ಲಿ ನಾನು ಹೌದು. ಆಮೇಲೆ ಆ ಮನಸ್ಸೇ ಓ ಮನಸ್ಸೆ ಅಂತ ಒಂದು ಅದಿದೆಯಲ್ಲ, ಅದ್ರಲ್ಲೂ ಅಷ್ಟೇ ಆ ಮನಸ್ಸೆ ಅನ್ನೋದು ಎಷ್ಟು ಸರಿ ರಿಪೀಟ್ ಆಗುತ್ತೆ ಅಂತಂದ್ರೆ ನಿಮ್ಗಂದ್ರೆ ಆ ವರ್ಡ್ ಇಟ್ಕೊಂಡೇನೆ 100 ತರ ಮೀನಿಂಗ್ ಕೊಟ್ಬಿಡ್ತಾರೆ. ಸೂಪರ್ ಇದು. ಆಮೇಲೆ ಟೆಲಿಫೋನ್ ಗೆಳತಿಲೂ ಅಷ್ಟೇ, ಸಾರಿ ಹೇಳ್ಬೇಕು ಅನ್ಕೊಂಡಿದ್ರೆ ಆ ಸಾಂಗ್ ಇಲ್ಲ. ಟೆಲಿಫೋನ್ ಗೆಳತಿಲೂ ಅಷ್ಟೇ ಅವ್ರು ದೀರ್ಘವಾಗಿ ನಿಮ್ನ ನೋಡಿ ಓವರ್ ಡ್ರಾಫ್ಟ್. ಅಲ್ಲ ನೀವು ಅಷ್ಟು ಒಂದ್ರಿಂದ ಕನೆಕ್ಟ್ ಆಗಿ ಬರ್ತಾನೆ. 2 marks question ಗೆ 5 marks ಆನ್ಸರ್. ಇದು ಯಾಕೋ ಕಲ್ಯಾಣೋತ್ಸವ ಆಗ್ತಿದೆ. ಕಲ್ಯಾಣ ಆಗಿದೆಯಲ್ಲ ಇಬ್ರಿಗೆ. ಅವ್ನಿಗೆ ವರಪೂಜೆ, ಕಾಶಿ ಯಾತ್ರೆ ಇಲ್ಲ ಅಂದ್ರೆ ಕಾಶಿ ಯಾತ್ರೆ. ಸೊ ಕಲ್ಯಾಣ್ ಸರ್ದು ಈ ಮಾಂಗಲ್ಯಂ ತಂತುನಾದಲ್ಲಿ ಮನೋಹರ್ ಅವರ ಸಂಗೀತ. ಬಟ್ ಇದು ಪದ ಪದ ಸೇರಿ ಒಂದು ಪಲ್ಲವಿ ತುಟಿ ತುಟಿ ಸೇರಿ ಅಲ್ಲಿ ಬರ್ದಿಲ್ಲ ತನ ವಿಷುವಲಿ ಏನೋ ಹೇಳ್ಬಿಟ್ಟಿದ್ದಾರೆ. ಅದರಲ್ಲಿ ನನ್ನೆದೆ ನಿನ್ನೆದೆ ಮುತ್ತಿಡದಿದ್ದರೆ ಯಾವ ಕಡಲರು ಸಿಕ್ಕದು ಮುತ್ತುಗಳು ದೊರಕದು ಮುತ್ತುಗಳು ಅಂತ ಹೆಂಗೆ ಆ ಮುತ್ತು ಈ ಮುತ್ತು ಕನೆಕ್ಟ್ ಮಾಡಿ ನನ್ಗೆ ವಾವ್ ಅನಿಸ್ತು ಆ ಥರ. ಆಮೇಲೆ ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ಅಂತರ, ಅದು ತುಂತುರು ಆಗಿರ್ಬೋದು ಈ ಸುಂದರ. ಮತ್ತು ನಾ ಕಾಣೋ ಲೋಕವನ್ನು ಕಾಣೋದು ಯಾರು, ಹರಿಯುವ ನದಿಗಳ ನೋಡದೆ ಹೋದರು ಸ್ಪರ್ಶದಿ ನಾ ತಿಳಿವೆ. ಈ ಥರದ್ದು ಅದರಲ್ಲಿ ಒಬ್ಬ ಅಂಧ ಒಂದು ಭಾವನೆಗಳನ್ನು ಕಲ್ಯಾಣ್ ಸರ್ ವೆರಿ ನೈಸ್. ಕವಿರಾಜ್ ಅವ್ರದ್ದು ಸಂಜು ವೆಟ್ಸ್ ಗೀತದಲ್ಲಿ ಸಂಜು ಮತ್ತು ಗೀತ ಸೇರಬೇಕು ಅಂತ, ಅದರಲ್ಲಿ ಕಂಡಿಲ್ಲ ಯಾರು ಆ ದೇವರನ್ನು, ಇರಬಹುದು ಏನು ನಿನ್ನಂತೆ ಅವನು, ಅದು ತುಂಬ ಇಷ್ಟ. ಆಮೇಲೆ ಕಣ ಕಣದೆ ಶಾರದೆ ಕಲೆತಿಹಳು ಕಾಣದೆ, ಅದು ಇಷ್ಟ ನನಗೆ. ನನಗೆ ಭೀಮಾದೆ ಇಷ್ಟ, ಯಾಕಂದರೆ ರೀಸೆಂಟ್ ಟ್ರೆಂಡ್ಗೆ ಅವರು ಅದನ್ನು ಅಡಾಪ್ಟ್ ಮಾಡಿದರು. ಯಾಕಂದರೆ ಆ ಸಾಂಗ್ ಬಂದು ಟ್ಯೂನು ನನಗೆ ಚರಣ್ ಸರ್ ಮುಂಚೆನೇ ಕೇಳಿಸಿದ್ರು. ಟ್ಯೂನ್ ಬಂದು ತುಂಬ ಕ್ಲಾಸ್ ಆಗಿದೆ. ಆ ಕ್ಲಾಸ್ಗೆ ಡೆಡ್ ಆಪೋಸಿಟ್ ಬರ್ದಿರೋದು ಅವರು. ಐ ಲವ್ ಯು ಕಾಣೆ ಕಂಪ್ಲೀಟ್ ಇಡೀ ಟ್ಯೂನೇ ಒಂದು ಕಡೆ, ಲಿರಿಕ್ಸೇ ನಿಮಗೆ ಎರಡನ್ನೂ ಬ್ಲೆಂಡ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತ ಹೇಳಲ್ಲ, ಬಟ್ ತುಂಬ ಟ್ರಿಕಿ ಸಿಚುವೇಶನ್ ಅದು. ಸೊ ಅದಕ್ಕೆ ಅವರು ಅಡಾಪ್ಟ್ ಮಾಡಿದ ರೀತಿ ನನಗೆ ಇಷ್ಟ ಆಯಿತು. ಅದರ ಜೊತೆಗೆ ಅಮರ್ ಫಿಲಮಲ್ಲಿ ಮರೆತು ಹೋಯಿತೆ ಆ ಸಾಂಗ್ ನನಗೆ ತುಂಬ ಇಷ್ಟ. ನನಗೆ ಅವ್ರದ್ದು ಫಸ್ಟು ಅದು ಅವಾಗ ಕೇಳಿ ಅದರಲ್ಲಿ ಹೆಸರು ಅವಾಗ ಇದ್ರಲ್ಲಿ ಕ್ಯಾಸೆಟಲ್ಲಿ ಬರೋದಲ್ಲ, ಗರನೆ ಗರಗರನೆ ತಿರುಗಿದೆ ಧರಣಿ ಆಪ್ತ ರಕ್ಷಕದ, ಅಲ್ಲಿ ಕೇಳಿದ್ದು ಅದು ಹಂಗೆ ರಿಜಿಸ್ಟರ್ ಆಗ್ಬಿಟ್ಟಿದೆ. ಅಂದರೆ ಹೆಸರೇ ಕವಿರಾಜ್ ಅಂತ ಇದೆಯಲ್ಲ ಇದು ಅಂತ ಹೇಳಿ ತುಂಬ ಹಿಂದೆ ಅಲ್ವಾ. ಸೊ ನಾವಾಗೆಲ್ಲ ಇನ್ನೂ ಕಾಲೇಜು ಓದ್ತಾ ಇದ್ವಿ. ಸೊ ಅದು ಭಾಳ ಇಷ್ಟ. ಅದರಲ್ಲಿ ಗರನೆ ಗರಗರನೆ ಅವರು ಇದು ಬರ್ತದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದೇ ಅವ್ರದ್ದು ಫಸ್ಟ್ ಇದರಲ್ಲಿ ಕಣ ಕಣದೆ ಶಾರದೆ, ಅದರಲ್ಲೂ ಅಷ್ಟೇ ಅದೊಂದಲೇ ಅಂದರೆ ನಿಮಗೆ ಮ್ಯೂಸಿಕ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ಮಾತ್ರ ಆ ಥರದ್ದೇನೋ ಒಂದು ಬರೆಯೋದಕ್ಕೆ ಸಾಧ್ಯ. ಅಂದರೆ ಒಂದು ಮ್ಯೂಸಿಕ್ಗೆ ಒಂದು ಭಕ್ತಿಗೀತೆ ಬರೆದ್ರೆ ದೇವ್ರಿಗೆ ಹೆಂಗೆ ಭಕ್ತಿಗೀತೆ ಬರಿತೀವಲ್ಲ ಆ ಥರ ಕಣ ಕಣದೆ ಶಾರದೆಗಲ್ಲ, ಅದು ಮ್ಯೂಸಿಕ್ಗೆ ಒಂದು ಟ್ರಿಬ್ಯೂಟ್ ಥರ ಬರೆದಿರೋದು. ಅದು ನನ್ನ ಫೇವ್ರೆಟ್. ಇನ್ನೊಂದು 99 ಸಿನಿಮಾದಲ್ಲಿ ಒಂದು ಲೈನ್ ಇದೆ, ಸಂತಸದ ಗರ್ಭದಲ್ಲಿ ಸಂಕಟವೇ ಇರುತ್ತದೆ ಪ್ರತಿ ಉಸಿರು ಅಂತ ಬರೀತಾರೆ. ಅಲ್ಲ ಇಷ್ಟ. ಆ್ಯಕ್ಚುಲಿ ಅವರು ಈ ನವೋದಯ ಡೇಸ್ ಅಂತ ಒಂದು ಸಿನಿಮಾ ಬಂದಿತ್ತು, ನಿಮ್ಗೆ ಗೊತ್ತಾದ್ದು, ನಮ್ಮ ನವೋದಯದವರೇ ಶೂಟ್ ಮಾಡಿದ್ದು. ಆ್ಯಕ್ಚುಲಿ ನಾನು ಪ್ರಮೋದ್ ನವೋದಯ ಸ್ಟೂಡೆಂಟ್ಸು. ಸೊ ಹಾಗಾಗಿ ಕಟ್ ಮಾಡಿಬಿಡಿ ಪ್ಲೀಸ್. ಅದಕ್ಕೊಂದು ಕವಿರಾಜ್ ಕಟ್ ಮಾಡಬೇಡಿ ಅಂತ. ನಮ್ದು ತ್ರಿಲೋಕ್ ಅವ್ರದ್ದು ಒಂದು ಕಳ್ಳುಬಳ್ಳಿ ಸಂಬಂಧ ಇದೆ. ಅಲ್ಲ ಅವ್ರು ಬೇರೆ ನವೋದಯ ಅಂದ್ರೆ ಅದೊಂದು ರೆಸಿಡೆನ್ಷಿಯಲ್ ಸ್ಕೂಲ್, ಸೆಂಟ್ರಲ್ ಗೌರ್ಮೆಂಟ್. ಅವ್ರು ತುಮಕೂರು ನವೋದಯ, ನಾನು ಇದು ನವೋದಯ. 7 ವರ್ಷ ಹಾಸ್ಟೆಲಲ್ಲೇ ಓದಿರೋದು ನಾವು. ಎಲ್ಲಿ? ನಾನು ಉಡುಪಿಯಲ್ಲಿ ಓದಿದ್ದು, ಅವರು ತುಮಕೂರಲ್ಲಿ ನವೋದಯದಲ್ಲಿ ಓದಿದ್ದು. ಬಡವ್ರ ಮಕ್ಕಳು. ಕಾಣ್ತದೆ. ಕವಿರಾಜ್ ಅವರು ಅದಕ್ಕೂ ಒಂದು ಲವ್ ಸಾಂಗ್ ಬರ್ಕೊಟ್ಟಿದ್ರು, ನವೋದಯ ಡೇಸ್ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ. ಅದರಲ್ಲೂ ಬ್ಯೂಟಿಫುಲ್ ಆಗಿದೆ. ಅಂದರೆ ಒಂದು ಸ್ಕೂಲಲ್ಲಿ ಆಗೋ ಒಂದು ಲವ್ನ ಒಂದು ಬೇರೆ ಥರ ಬರ್ತಿದ್ದಾರೆ. ಅದುವೇ ಸೂಪರ್ ಆಗಿದೆ. ಜಯಂತ್ ಕಾಯ್ಕಿಣಿ ಅವರು ಎಷ್ಟು ಇದು ಜಾಸ್ತಿ ಹೇಳಂಗಿಲ್ವಾ? ಜಯಂತ್ ಸರ್ಗೆ ಜಾಸ್ತಿ ಯಾರಿಗೂ ಹೇಳಂಗಿಲ್ಲ, ಎರಡೆರಡಲ್ಲಿ. ಜಯಂತ್ ಸರ್ದು ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ, ಅದರಲ್ಲಿ ಅಮ್ಮ ಹಚ್ಚಿದ ಒಲೆಗೆ ವಾಸ್ತು ಬೇಕು.
ಆಮೇಲೆ ಈ ಸಾಂಗ್ ಗೊತ್ತಿಲ್ಲ ಎಷ್ಟು ಜನ ಕೇಳಿರ್ತಾರೆ ಅಂತ. ಈಗ ಮನ್ಸೂರಿ ಅವ್ರದ್ದು ಒಂದು ಸಿನಿಮಾದಲ್ಲಿ ಬರುತ್ತೆ, ನಂಗೆ ಅದು ಟ್ಯೂನ್ ಗೊತ್ತಿಲ್ಲ, ಬಟ್ ಲೋಕವು ಕೊಟ್ಟಿದೆ ಕಂಬನಿಯ ಉಜ್ಜಲು ಆತ್ಮದ ಕನ್ನಡಿಯ ಅಂತ. ಎಂಥ ಲೈನು ಅಂದರೆ, ಸೊ ಆಮೇಲೆ ಅನಿಸುತ್ತಿದೆ ಬಿಡಿ, ಅದು ಹೇಳೋದೇ ಬೇಡ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ. ಸೊ ತುಂಬ ಇದೆ. ನೈಸ್ ಎಲ್ಲ ಹೇಳ್ಬಿಟ್ರು ಸರ್, ನಾನು ಅನ್ಕೊಂಡಿದ್ದು. ಸರ್ ಜಯಂತ್ ಸರ್, ನಾಗಾರ್ಜುನ್ ಶರ್ಮಾ ಅವ್ರಿಗೆ ನಿಮ್ಮ ಹಾಡುಗಳು ಯಾವುದು ಸರಿಯಾಗಿ ಗೊತ್ತಿಲ್ವಂತೆ. ನನ್ನ ಫೇವ್ರೇಟ್ ಅವ್ರು ಹೇಳ್ಬಿಟ್ರು. ಅಂದ್ರೆ ಇವಾಗ ಜಯಂತ್ ಸರ್ ಇಷ್ಟೇನಾ ಫೇವ್ರೇಟ್ ನಿಂಗೆ? ಇದು ನನಗೆ ಇದು ಅಣ್ಣಾ ಬಾಂಡ್ದು ನನಗೆ ಅದರಲ್ಲಿ ಅವ್ರ ವರ್ಣ ಜಾತ್ರೆಲು ಸಂತೆಲು ನೀ ಕೈಯ ಏನೆಂದು ಹೆಸರಿಡಲಿ, ಏನೆಂದು ಹೆಸರು ಅಲ್ಲಿ ಒಂದು ಪ್ರೀತಿ ಜೊತೆಗೆ ಒಂದು ಮಗು ರೀತಿಯಲ್ಲಿ ಅದು ಬರ್ದಿರೋದು, ಅದು ನನಗೆ ಸಖತ್ ಇಷ್ಟ. ಜೊತೆಗೆ ಅದು ಹೇಳ್ಬಿಟ್ಟವ್ರು ಅದೇ ರೀತಿ ಬೇರೆ ರೀತಿ ಹೇಗಂತ ಹೇಳಲಿ ಅಂತ ಹೇಳ್ಬಿಡ್ತಾರೆ. ಡೈರೆಕ್ಟ್ರಿಗೆ ಹೇಳಿರೋದು ಯಾರಿಗೆ ಹೇಳಿರೋದು ಗೊತ್ತಾಗಿಲ್ಲ. ಅದೇ ಪ್ರೀತಿ ಅದನ್ನೇ ಹೇಳ್ತಿರ್ತಾರೆ ಇಷ್ಟಲ್ಲಿ ಪ್ರೀತಿನೇ ಹೆಂಗೆ ಹೇಳೋಣ ಅಂತ. ಇದು ನನಗೆ ಆಮೇಲೆ ಮಿಲನ್ ಅಲ್ಲಿ ಮಳೆ ನಿಂತು ಹೋದ ಮೇಲೆ ತೆರೆದು ಕಾಣುವ ಕನಸೇ ಜೀವನ. ಅದು ಅಂದ್ರೆ ಪ್ರೀತಿ ಬಗ್ಗೆ ಹೇಳಿ ಒಂದು ನೋವನ್ನ ಅಷ್ಟು ಕಾವ್ಯಾತ್ಮಕವಾಗಿ ಬರೆದಿದ್ದು, ಆ ಟೈಮ್ಗೆ ನಾವು ಲಿರಿಕ್ಸ್ ಅರ್ಥ ಆಗಿಲ್ಲ ಅಂದ್ರೂ ಆ ಫೀಲ್ ನಮ್ಮ ಒಳಗಡೆ ಪ್ಲಾಂಟ್ ಆಗಿಬಿಡುತ್ತೆ. ಅದು ನನಗೆ ತುಂಬ ಇಷ್ಟ. ನನಗೆ ಇದರಲ್ಲಿ ಟಗರುನಲ್ಲಿ 2 ಸಾಂಗು ಸೂಪರ್ ಇಷ್ಟ, ಅದು ಫೇವ್ರೇಟು. ಬಲ್ಮಾದಲ್ಲಿ ಕತ್ತಲಲ್ಲಿ ಮಿಂಚನು ಜಳಪಿಸುತ್ತಾ ಊರ ಕೇರಿ ಎಲ್ಲವ ಬೆಳಗಿಸುತ್ತಾ ನೆಲದ ಗಾಯ ಸುರಿಯುವಂತೆ ಹರಿಯೇ ಮಳೆ ಬರ್ತಿರೋದನ್ನೇ 1000 ಥರ ಬರ್ತಿದ್ದಾರೆ ಅವ್ರು ಲವ್ ಸಾಂಗಲ್ಲಿ. ಇಲ್ಲೊಂದು ಇದು ಮಾಸ್ ಸಾಂಗಲ್ಲಿ ಅದನ್ನ ಅದೇ ಎಲಿಮೆಂಟ್ ತಂದು ಇನ್ನೊಂದು ಬೇರೆ ಥರ ಬರ್ದಿರೋದು ಇದೆಯಲ್ಲ ಸೂಪರ್. ಆಮೇಲೆ ನಿನ್ನ ಭಯವೇ ನಿನ್ನ ಮದವು, ಆ ಫ್ರೇಸೇನೆ 1000 ವಿಷಯ ಹೇಳುತ್ತೆ. ಅದೊಂದು ಸಾಂಗ್, ಅದ್ರದ್ದು 2 ಸಾಂಗುವೇ ನಂಗೆ ಸಖತ್ ಇಷ್ಟ. ಅದು ಮತ್ತೆ ಇನ್ನೊಂದು ಸಾಂಗ್ ಅದರಲ್ಲಿ ತಿರುವಲಿ ದೇವರೇ ಎದುರು ಬರ್ತಾರೆ, ಅವರು ಬರ್ತಾರೆ ಅದರಲ್ಲಿ. ಅಂದ್ರೆ ಮೋಸ್ಟ್ಲಿ ಸೂರಿ ಸರ್ಗೆ ಅದು ಇದು ಅನ್ಸಿರ್ಬೋದು, ತಿರುವಲಿ ದೇವರೇ ಎದುರಾದರೆ ಅದು ಪ್ರೇಮವೇ. ಪ್ರೀತಿನ ಅದರಲ್ಲೂ ವರ್ಣಿಸಿರೋದು ಇದೆಯಲ್ಲ, ಬೇರೆ ಬೇರೆ ಪ್ರೇಮ ಅಂದ್ರೆ ಏನು ಅನ್ನೋದು. ಅದು ಅವ್ರದ್ದು ಬೇರೆ ಪ್ರೀವಿಯಸ್ ಯೋಗರಾಜ್ ಭಟ್ ಸರ್ ಜೊತೆಗೆ ಅಥವಾ ಸೂರಿ ಸರ್ ಜೊತೆಗೆ ಬಂದಿರೋ ಕಾಂಬಿನೇಷನ್ ಬಂದಿರೋ ಎಲ್ಲಾ ಸಾಂಗ್ಗಳು, ಅಂದ್ರೆ ಅವ್ರ 3 ಜನ ಟೀಮ್ ಆಗಿ ಅದೇನೋ ಒಂದು ಹಿಟ್ ಕಾಂಬಿನೇಷನ್ ಇತ್ತು, ಅಲ್ಲಿ ಬಂದಿರೋ ಎಲ್ಲಾ ಸಾಂಗುವೆ ಸೂಪರ್ ಆಗಿದೆ. ಅಂಡ್ ಆಕ್ಚುಲಿ ಇನ್ನೊಂದು ಅವರು ಒಂದು ವೈಷ್ಣವ ಜನತೋ ಇದೆಯಲ್ವಾ ಹಿಂದಿ ಇದು, ಅದನ್ನ ಕನ್ನಡಕ್ಕೆ ಯಾವ್ದೋ ಒಂದು ಫಿಲ್ಮಿಗೆ ಬರ್ಕೊಟ್ಟಿದ್ದಾರೆ. ಅಂದ್ರೆ ಭಾವಾಂತರ ಮಾಡಿರೋದೊಂದು ಸಾಂಗ್ ಇದೆ, ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಿನಲ್ಲಿ ಅಂತೇಳಿ ಅಂತ. ಅದರಲ್ಲೂ ಅಷ್ಟೇ ಸೂಪರ್. ಅಂದ್ರೆ ಮನುಜ ರೂಪದಲ್ಲಿ ದೇವರ ಕಂಡರೆ ಪುಣ್ಯಧಾಮಗಳೇ ಹೃದಯದಲ್ಲಿ, ಈ ತರದ ಲೈನ್ಸ್ ಬರ್ತದೆ. ಅಂದ್ರೆ ಅದು ಕೇಳಿದ್ರೇನೆ ನೀವು ಆಟೋಮೆಟಿಕ್ ಆಗಿ ಕೆಟ್ಟದ್ದೆಲ್ಲ ಹೋಗಿ ನಿಮ್ಮ ಮನಸ್ಸಿನ ಒಳ್ಳೆ ಇದು ಬಂದ್ಬಿಡುತ್ತೆ. ಆ ತರದ ಸಾಂಗ್ ಅದು ಸೂಪರ್ ಆಗಿದೆ. ಬಾನ ತೋರೆದ ನೀಲಿನೂ ಅಷ್ಟೇ. ಹೌದು, ಆ ಕಂಪ್ಯಾರಿಸನ್ ನಾವು ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ. ಕೆಂಡ ಸಂಪಿಗೆ ಹಾಡುಗಳು, ನಿನ್ನ ಸ್ವಪ್ನ ಕಂಡೆ ನಿನ್ನ ಎದೆಗೆ ಹೊರಗೆ. ಆಮೇಲೆ ಇದರಲ್ಲಿ ಅದು ಟಗರು, ಇದು ಕಡ್ಡಿಪುಡಿನಲ್ಲಿ ಒಂದು ಬಿಟ್ ಸಾಂಗ್ ಬರುತ್ತೆ. ಅದರಲ್ಲಿ ಜಿಂಕೆ ಬೆದರಿರುವಾಗ ಕೊರಳು ಕಚ್ಚುವ ತೋಳ, ಜಾಜಿ ಹೂ ತಂದಾಗ ಹೇಗಿರುವೆ ಅಂದಾಗ, ಅಷ್ಟು ಸರ್ ಫೋನ್ ಮಾಡ್ಬಿಡ್ತಾರೆ ಒಂದು ಹಾಡು ಇಷ್ಟರಾಗಿ ಹಾಡ್ತಾ ಇದ್ದೀನಿ. ರೆಕಾರ್ಡ್ ಮಾಡಿ ಕಳ್ಸಿದ್ರೆ ಎಷ್ಟೊಂದ್ ಜನಕ್ಕೆ ಮ್ಯೂಸಿಕ್ ಡೈರೆಕ್ಟರ್ಗಳೇ ಹಾಡು ಮರ್ತೋಗಿದೆ, ಟ್ಯೂನ್ ಮರ್ತೋಗಿದೆ ಅಂತಿರೋದಿದೆ. ಸೊ ನಮಗೂ ಗೊತ್ತಾಗಿಲ್ಲ ಟ್ಯೂನ್ ಯಾವ್ದು ಆಡ್ತಿದ್ವಿ, ನಮ್ಗೆ ಲಿರಿಕ್ಸ್ ಗೊತ್ತಿದ್ರೆ ಒಂಚೂರು ಕನೆಕ್ಟ್ ಆಯ್ತು ಅಷ್ಟೇ. ಈ ಹಾಡು ಕಿವಿ ಮೆಚ್ಚಿಸುವ ಹಾಡುಗಳೇ ಬೇರೆ, ಕಿವಿ ಮುಚ್ಚಿಸುವ ಹಾಡುಗಳೇ ಬೇರೆ. ಇರ್ಲಿ, ನಿಮ್ದು ಸೆಕೆಂಡ್ ಕ್ಯಾಟಗರಿ ಆಯ್ತು. ಈಗ ನಮ್ಮ ಭಟ್ರದ್ದು ಅವ್ರು ಶುರು ಮಾಡ್ತಾರೆ. ಭಟ್ರು ನಿಮ್ಗೆ ಒಂದು ಕಲೋಕಿಯಲ್ ಸಾಂಗು, ಒಂದು ಲವ್ ಸಾಂಗ್ ಹೇಳ್ಬೇಕು. ಓಕೆ, ಲವ್ ಸಾಂಗ್ ಹೇಳ. ನಾನಗುವ ಮೊದಲೇನೆ ಸಿನುಗುತ್ತಿದೆ ಯಾಕೋ ಹೊಸ ಮುಗುಳು ನಗೆ, ಅದು. ಇನ್ನೊಂದು ಪೆಪ್ಪಿ ನಂಬರ, ಓಪನ್ ಹೇರು ಬಿಟ್ಕೊಂಡು ಅದರಲ್ಲಿ ಅಪ್ಪಿ ತಪ್ಪಿ ಎದುರು ಬದುರು ನಾನು ನೀನು ಸಿಕ್ರೆ ನೀನೇ ನಕ್ರೆ ಎಂಬ ಗೋಡನಲ್ಲಿ ಕ್ವಿಂಟಲ್. ಇದಿಷ್ಟ ಅದರಲ್ಲಿ ಗುಂಪಿನಲ್ಲಿ ಗೊತ್ತಿಲ್ದಂಗೆ ಬೆರಳು ತಾಕಿಸಬೇಡ. ಇನ್ನೊಂದು ಪ್ಯಾಥ ಸಾಂಗಲ್ಲಿ ಅಂತಃಪುರದ ಬಾಗಿಲು ಬಡಿದ ಕೈಗಳ ತಪ್ಪನು ಕ್ಷಮಿಸಿ ಬಿಡು. ಬೆಡ್ರೂಮ್ಗೆ ಅವ್ರು ಹೇಳೋದಲ್ಲ, ಇದ್ರಲ್ಲಿ ಬೆಲ್ ಮಾಡಿದೀನಿ ಸಾರಿ ಅಂತ. ಸೊ ಅವ್ರದ್ದು ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು. ನಾಗಾರ್ಜುನ್, ನನಗೆ ಸೌಂದರ್ಯ ಸಮರ ಇಷ್ಟ. ಆ ಹಾಡು ಹೆಸರು ಅವ್ರು ಇಟ್ಟಿರೋದೇ ನನಗೆ ಫಸ್ಟ್ ಆಫ್ ಆಲ್ ಸೌಂದರ್ಯ ಸಮರ. ಅದ್ ಜೊತೆಗೆ
ಕಳೆದುಕೊಳ್ಳಲು ಬೇರೇನು ಇಲ್ಲ, ಇಲ್ಲಿ ಇರುವುದನ್ನೇ ಕಳೆದು ತಿರುಗಿ ಪಡೆದುಕೊಳ್ಳಿ. ನನಗ ಅವರು ಟ್ಯೂನ್ಗೆ ಇದು ಮಾಡೋಕ್ಕಿನ್ನ ಅವರೆಲ್ಲರೂ ಕೂತಾಗ ಹೇಳ್ತಾರೆ ಹಿಂಗೆ ಕಳೆದುಕೊಳ್ಳಲು, ಅದೇ ಇಷ್ಟ ನನಗೆ. ಅನುಭವಿಸಿ ಹೇಳ್ತಾ ಇದಾರೆ ಇವರು ಅಂತ ನನಗೆ ಅದು ಇಷ್ಟ. ಪೆಪ್ಪಿ ನಂಬರ್ ಅಂದ್ರೆ ಅವ್ರ ಪ್ರಯೋಗಗಳೇ ಇಷ್ಟ. ಕೈ ಕೈಯಾಗ ಚಾಸಡ ಅಂದ್ರೆ ಒಂದೊಂದು ಸಾಂಗಲ್ಲೂ ಅವ್ರು ಒಂದೊಂದು ಪ್ರಯೋಗಗಳನ್ನ ಮಾಡಿ ತಗೋ ಇದು ನಾನು ಕೊಟ್ಟಿದ್ದೀನಿ ತಗೋ. ಅದ್ರ ಜೊತೆ ಕತ್ತಲ್ಲಿ ಕರಡಿಗೆ ನಂಗೆ ತುಂಬಾ ಇಷ್ಟ. ಅಂದ್ರೆ ಆ ಪಂಚ್, ಎವ್ರಿ ಲೈನ್ ಇಸ್ ಎ ಪಂಚ್ ಅಲ್ಲಿ. ಲವ್ ಅಲ್ಲಿ ಕಣ್ಣೀರು ಕಂಪಲ್ಸರಿ, ಯಾವುದಕ್ಕೂ ಖರ್ಚೀಫು ಇಟ್ಕೊಂಡಿರಿ ಅಂದ್ರೆ ಇದು ಎಷ್ಟು ಫಿಲಾಸಫಿನೋ ಎಷ್ಟು ಅಷ್ಟೇ ನಿಜ. ಅದನ್ನ ಇವರು ಹಿಂಗೆ ಹೇಳಿದ್ದಾರೆ. ಅದ್ರ ಜೊತೆಗೆ ನನಗೆ ಇನ್ನ ತುಂಬಾ ಕಾಡಿರುವಂಥದ್ದು ಅಂದ್ರೆ ರಾಟೆ ಫಿಲಮ್ ಅಲ್ಲಿ ನಾನು ಬೆನ್ನಲ್ಲಿರೋ ಕಣ್ಣೆಲ್ಲ ಅವಳ ಕಡೆ, ಅದು ಅದರಲ್ಲೂ ಒಲವೆಂಬುದು ಮಳೆಗಾಲ ಬಾಯಾರಿದಂತೆ ಕಡು ಎಚ್ಚರದಲ್ಲಿ ಹೃದಯ ಅದಾದ್ಮೇಲೆ ಅವಳೆಂದರೆ ಮನದಾಳದ ಕೊನೆ ಆಸೆಯಂತೆ, ಅವಳಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ, ಇಷ್ಟು ಹೇಳ್ಬಿಟ್ಟು ಅವಳೆಂದರೆ ಏನನ್ನಲಿ ಏನನ್ನದಿರಲಿ ಸೊ ಇದು ಅದು ದಟ್ ಇಸ್ ಒನ್ ಆಫ್ ಮೈ ಫೇವರೇಟ್. ಅದು ಅದ್ರ ಜೊತೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನೀವೇ ಬರ್ದಿರೋ ಹಾಡುಗಳ ಮಧ್ಯದ ಸಾಲ ಹೇಳ್ತೀನಿ, ಅದು ಯಾವ ಹಾಡು ಕಂಡು ಹಿಡೀರಿ ಅಂತ ಕೇಳಿದೆ ನಾನು. ಅವಾಗ ಇದು ಹೇಳಿದೆ, ಅವಳೆಂದರೆ ಮನದಾಳದ ಕೊನೆ ಆಸೆ ಅಂತ ಅನ್ನೋ ಅವ್ರಿಗೆ ಹಂಗಂಗೆ ಯೋಚನೆ ಮಾಡ್ಬಿಟ್ಟಿದ್ರು. ಒಲವೆಂಬುದು ನೆಲ ಕಾಣದ ಜಲಪಾತ ಅಂದ್ರು. ಸರ್ ಈ ಲೈನೇ ಬರ್ದಿಲ್ಲ ಸರ್ ನೀವು, ಚೆನ್ನಾಗಿದೆ ಇದು ಅಂತ. ಒಲವೆಂಬುದು ನೆಲ ಕಾಣದ ಜಲಪಾತದಂತೆ ಅಂತ ಬರ್ದಿರೋದ್ರಲ್ಲಿ ಅವರು. ಆಮೇಲೆ ಮೋಸ್ಟ್ಲಿ ಹೊಡೆದಾಕಿದ್ದಾರೆ. ಅಯ್ಯೋ ಗುರು, ಆಪ್ಷನ್ ಲೈನ್ ಸೂಪರ್ ಆಗಿದೆ. ಹೌದು, ಅಂದ್ರೆ ಅವ್ರದ್ದು ಡಿಲೀಟೆಡ್ ಒಂದು ಭಂಡಾರ. ಸೊ ನನಗೆ ಫಸ್ಟ್ ಅವ್ರದ್ದು ಹಾರ್ಟ್ ಫೇವ್ರೇಟು ಯಾವುದು ಈ ಇನ್ನೆಂತ ಬೇವರ್ಸಿ ಇರಬೇಡ ಮನುಷ್ಯ ಇದೆಯಲ್ಲ, ಅದರಲ್ಲಿ ಒಂದು ಫಿಲಾಸಫಿ ಅಂತಂದಿದ್ದಾರೆ. ಚಿಕ್ಕ ಇಲ್ಲಿ ಒಳ್ಳೆ ದಾರಿ 108 ಇರ್ತವೆ, ಆದ್ರೂ ಕಳ್ಳ ದಾರಿ ಕಡೆಗೆ ಕಾಲು ಓಡ್ತವೆ. ಕಾಲು ಇಟ್ಟ ಕಡೆಯಲ್ಲ ಮನ್ಸ ಏನು ಉಳಿಸಲ್ಲ. ಕಾಲು ಇಟ್ಟ ಅದೇ ಅದ್ರಲ್ಲಿ ಬರೋ ಎಲ್ಲಾ ಲೈನ್ಸುವೆ ಚೊಂಬು ಹುಡುಕಲು ಹೋಗಿ ಹಂಡೆ ಕಳ್ಕೊಂಡ ಮನುಷ್ಯ. ಆಮೇಲೆ ಸಣ್ಣ ಮಕ್ಕಳಾಗೆ ಉಳ್ಕೋಬಾರ್ದ ನಾವು, ಯಾಕೆ ದೊಡ್ಡವರಾಗಿ ಹೇಳ್ಕೋತೀವಿ ಸಾವು. ಅದು ಇನ್ನೊಂದು ಪರ್ಸನಲ್ ಇದು ಏನಕ್ಕೆ ತುಂಬಾ ಕಾಡಿತ್ತು ಇದು ಗೊತ್ತಿಲ್ಲ, ಹೇಳ್ಬೋದಾ ಇಲ್ವಾ ಅಂದ್ರೆ ಅವ್ರು ಇದ್ರಲ್ಲಿ ಬರ್ತಿದ್ರು ಅನ್ನೋ ತರ ಅಲ್ಲ. ಬಟ್ ಅದೇ ಟೈಮ್ಗೆ ಅದು ನಾವು ವರ್ಕ್ ಮಾಡ್ತಿರೋ ಬರೆಸ್ತಾ ಇರೋ ಟೈಮಲ್ಲೇನೆ ಆಕ್ಚುಲಿ ಅಪ್ಪು ಸರ್ದು ಇದಾಗಿದ್ದು. ಸೊ ಸಣ್ಣ ಮಕ್ಕಳಾಗೆ ಉಳ್ಕೋಬಾರ್ದ ನಾವು, ಸಣ್ಣ ಮಕ್ಕಳಾಗಿ ಅದನ್ನ ಅಪ್ಪು ಸರ್ನ ಚಿಕ್ಕವರಿಂದ ಅವ್ರದ್ದು ಆಕ್ಟಿಂಗ್ ಎಲ್ಲ ನೋಡಿ ಸಣ್ಣ ಮಕ್ಕಳಾಗಿ ಉಳ್ಕೋಬಾರ್ದ ನಾವು, ಯಾಕೆ ದೊಡ್ಡವರಾಗಿ ಹೇಳ್ಕೋತೀವಿ ಸಾಕು. ಆ ಲೈನು ಆ ಟೈಮ್ಗೆ ಅದು ತುಂಬಾ ನೆನಪಾಗ್ತಾ ಇತ್ತು ನನಗೆ. ಸೊ ಅದು ಹಂಗಾಗಿ ಆ ಇಡೀ ಸಾಂಗ್ ಸಖತ್ತು ಇಷ್ಟ. ಆಮೇಲೆ ಅವ್ರು ಮಜಾ ಮಾಡೋದು ಇದೆಯಲ್ಲ ಒಂದು ಮ್ಯೂಸಿಕ್ ಜೊತೆಗೆ, ಹೇಳು ಶಿವ ಯಾಕೆ ಹಿಂಗಾದೆ, ಯಾಕಿಷ್ಟು ವೀಕ್ ಆದೆ. ಸೊ ಅದಿರ್ಬೋದು. ಆಮೇಲೆ ಲವ್ ಸಾಂಗ್ಗಳಲ್ಲಿ ಆದ್ರೆ ಲವ್ ಪ್ಯಾಥೋ ಅಂತನಾರು ತಗೋಬಹುದು, ಇಲ್ಲ ಲವ್ ಅಂತನಾರು ತಗೋಬಹುದು. ನೆನಪಿನ ಹುಡುಗಿಯೇ ಅದು ಅದರಲ್ಲೂ ಒಂದಷ್ಟು ಲೈನ್ಸ್ ಬರುತ್ತೆ, ಅವೆಲ್ಲ ಸಖತ್ತಾಗಿದೆ. ವೆರಿ ನೈಸ್. ಲಾಸ್ಟ್ ಬಟ್ ನಾಟ್ ದಿ ಲಿಸ್ಟ್, ಎಲ್ಲರೂ ಒಟ್ಟಿಗೆ ಹೇಳಿದ್ರು ಹೇಳ್ಬೋದು, ಹಾಡೇ ಹಾಡ್ಬೋದು. ನಮ್ಮ ಕಾಫಿ ನಾಡು ಚಂದ ಅವರು ಕೀರ್ತಿ ಅಣ್ಣ ಬರ್ತಾಳೆ. ರೆಡಿ, 3, 2, 1 ಗೋ. ಕೀರ್ತಿ ಅಣ್ಣ ಹ್ಯಾಪಿ ಬರ್ತ್ಡೇ, ಕೀರ್ತಿ ಅಣ್ಣನ್ ಬರ್ತ್ಡೇ. ಓ ಕೀರ್ತಿ ಅಣ್ಣ ಎಕ್ಸ್ಟೆಂಡೆಡ್ ವರ್ಷನ್ ಅದಿದೆ. ಕೀರ್ತಿ ಅಣ್ಣ. ಆಮೇಲೆ ಈಗ ಹುಚ್ಚ ವೆಂಕಟ್ ಅವರು, ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ. ಹುಚ್ಚ ವೆಂಕಟ್ ಅವ್ರಿಗೆ ಇಲ್ಲಿಂದಾನೆ ಕಾವೇರಿ ನಿಮ್ಮ ಸಾಹಿತ್ಯ ಇಷ್ಟಪಟ್ಟಿದ್ದೀವಿ ನಾವು. ನೀವು ಬರವಣಿಗೆ ಮುಂದುವರಿಸಿ ಅಂತ ನಮ್ಮೆಲ್ಲರದ್ದು ಸವಿನಯ ಪ್ರಾರ್ಥನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ. ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ ರಾಗ ಆರ್ಟ್ಸ್ ಅವರು ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಸ್ಪೆಷಲ್ ಆಗಿರೋ ಗಿಫ್ಟ್. ಥ್ಯಾಂಕ್ ಯು. ನಿಮ್ಮ ಸಾಹಿತ್ಯದ ಬಂಡಿ ಯಾವಾಗಲೂ ಹಿಂಗೆ ಸಾಕ್ತಿರಲಿ ಅಂತಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ಇದನ್ನು ನಿಮ್ಮ ರೈಟಿಂಗ್ ಟೇಬಲ್ ಮೇಲೆ ಇಟ್ಕೊಂಡು 2 ಒಳ್ಳೆ ಹಾಡುಗಳನ್ನು ಕೊಟ್ಟು ನಮ್ಮನ್ನು ಮನೋರಂಜನೆ ಕೊಡ್ತಾ ಇರಿ. ಇತ್ತೀಚೆಗೆ IT ಹುಡುಗರು, ಕನ್ನಡ ಬರದೇ ಇರೋರು ಕೂಡ ಕನ್ನಡ ಹಾಡುಗಳನ್ನು ಸೆಲೆಬ್ರೇಟ್ ಮಾಡೋಂಗೆ ಮಾಡಿರೋರು ನೀವು. ಯಾಕಂದರೆ ನೀವು ಬರೆಯೋ ಬಹುತೇಕ ಹಾಡುಗಳು ಹಿಟ್ ಹಾಡುಗಳಲ್ಲಿ ಸೇರ್ತಾ ಇದೆ. ಅಂದರೆ ಈಗಿನ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಮಗೆ ತುಂಬ ಇದೆ ಮನೋರಂಜನೆ. 100 ಹಾಡುಗಳು ಬರುತ್ತೆ ಪ್ರತಿದಿನ. ಯಾವುದೋ ಒಂದು ಹಾಡು ಬಂದು ತಲೆಯಲ್ಲಿ ಕೂತ್ಕೋಬೇಕು, ಮನಸ್ಸಲ್ಲಿ ಕೂತ್ಕೋಬೇಕು ಅಂದರೆ ಅದಕ್ಕೆ ಅಂಥ ಒಳ್ಳೆ ಲೈನ್ಗಳಿರಬೇಕು, ಅಂಥ ಒಳ್ಳೆ ಎಫರ್ಟ್ ಇರಬೇಕು. ಅದನ್ನು ನೀವು 3 ಜನ ತುಂಬ ಲೀಲಾಜಾಲವಾಗಿ ಮಾಡ್ತಾಯಿದ್ದೀರಾ. ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಪ್ರತಿಭೆ ಹೀಗೆ ಮುಂದುವರಿಲಿ. ನಿಮಗೆ ಕನ್ನಡ ಚಿತ್ರರಂಗ ಹೀಗೆ ಪ್ರೋತ್ಸಾಹ ಕೊಡಲಿ. ನಿಮ್ಮ ಅರ್ಹತೆಗೆ ತಕ್ಕ ವೇದಿಕೆ ಕೊಟ್ಟು ಅರ್ಹತೆಗಿಂತ ಹೆಚ್ಚು ಹಣ ಕೊಡಲಿ. ಮತ್ತು ನಿಮ್ಮ ಸಾಹಿತ್ಯದ ಹುಡುಕಾಟದಲ್ಲಿರುವಂತಹ ಇನ್ನೋಸೆನ್ಸ್ ಹಾಗೇ ಇರಲಿ ಅಂತ ಹೇಳ್ತಾ
ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಥ್ಯಾಂಕ್ ಯು ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಧನ್ಯವಾದ. ಇದು ರಾಗ ಆರ್ಟ್ಸ್ ಅಂತ ಜಯನಗರ್, HSR ಲೇಔಟ್ ಮತ್ತು ಸದಾಶಿವನಗರಲ್ಲಿ ಇದೆ. ಸುಮಾರು 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇದೆ. ತಂಜಾವೂರು ಪೇಂಟಿಂಗ್ಸು, ಬ್ರಾಸ್ ಐಟಮ್ಸು, ಗಿಫ್ಟಿಂಗ್ ಐಟಮ್ಸು, ಮನೆಗೆ ಡೆಕೋರೇಟಿವ್ ಐಟಮ್ಸು, ಟೀಕುಡ್ ಫರ್ನಿಚರ್ಸು, ಮನೆಗೆ ದೇವ್ರ ಮನೆಗೆ ಬೇಕಾಗಿರುವಂತಹ ಐಟಮ್ಸು, ಜನಗಳಿಗೆ ಯಾವುದೇ ಫಂಕ್ಷನ್ಗಳಿಗೆ ಬೇಕಾಗಿರೋ ಗಿಫ್ಟಿಂಗ್ ಐಟಮ್ಸು, ಈ ಥರದ್ದೆಲ್ಲ ಐಟಮ್ಸ್ ಇದೆ. ರಾಗ ಆರ್ಟ್ಸ್, ಕೀರ್ತಿ ENT ಕ್ಲಿನಿಕ್ ನೋಡ್ಬಿಟ್ಟು ಬಂದೆ ಅಂದರೆ ಅಲ್ಲಿ ಏನೇ ಡಿಸ್ಕೌಂಟ್ ನಡೀತಾ ಇದ್ರು ಎಕ್ಸ್ಟ್ರಾ 5% ಡಿಸ್ಕೌಂಟ್ ಕೊಡ್ತಾರೆ ರಾಗ ಆರ್ಟ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ. ಸಿಕ್ಕಾಪಟ್ಟೆ ಬಿಡುವಿಲ್ಲದೆ ಇದ್ರು ಸುಮ್ಮನೆ ಕರೆದೆ, ಬಂದ್ರಿ. ಅಲ್ಲ, ನನಗೆ ಬಿಡುವಿರಲಿಲ್ಲ ಅಂತ, ನಾನು ತುಂಬ ಫ್ರೀ ಆಗಿದ್ದೆ, ನೀವು ಬಿಡುವಿದ್ರು ಬಂದ್ರಿ. ಏನು ಹೇಳಿದ್ರೆ ಗೊತ್ತಾಗಿಲ್ಲ, ಎಪಿಸೋಡಲ್ಲಿ ನೋಡ್ಬಿಟ್ಟು ಏನಂದ್ರು ಅಂತ ಏನೋ ಹೇಳಿದ್ರು, ಅದು ಎಪಿಸೋಡಲ್ಲಿ ನಾನು ನೋಡ್ಲಿ ಇನ್ನೊಂದ್ಸಲಿ ಬರ್ಕೊಂಡು ಅರ್ಥ ಮಾಡ್ಕೋತೀನಿ, ಏನು ಬೈದ್ರಾ ಅಥವಾ ಹೊಗಳಿದ್ರಾ. ಸರಿ. ಸೊ ಬಂದು ನಿಮ್ಮ ತುಂಬ ವಿಚಾರಗಳನ್ನ ಇಲ್ಲಿ ಹಂಚ್ಕೊಂಡ್ರಿ. ಫೈನಲಿ ಖುಷಿ ಆಯಿತು, ತುಂಬ ಖುಷಿ ಆಯಿತು ನಿಜವಾಗ್ಲೂ ಬಂದಿದ್ದಕ್ಕೆ. ಇದೇ ಥರ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಈ ರಥ ಓಡ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಬೇಡ, ಥ್ಯಾಂಕ್ ಯು. ತುಂಬ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ ನಾವು ಯಂಗ್ ಲಿರಿಸಿಸ್ಟ್ಗೆಲ್ಲ ಕೂತ್ಕೊಂಡು ಜೊತೆಗೆ ಮಾತಾಡಿದ್ದೆ. ಈ ಥರದ ಇಂಟರ್ವ್ಯೂ ತುಂಬ ಇಷ್ಟು ಡೀಟೇಲ್ಡ್ ಆಗಿ ಮಾತಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ದಿವಸದಿಂದನೂ ಇತ್ತು, ಅಂದರೆ 3 ಜನ ಲಿರಿಸಿಸ್ಟ್ಗಳು ಸೇರಬೇಕು. ಬಟ್ ನಾವು 3 ಜನ ಸೇರಿ ದಿನ ಖುಷಿ ಇದೆ, ಯಾಕಂದರೆ ಆನ್ ಆ್ಯಂಡ್ ಆಫ್ ನಾವು ಸಿಗ್ತಾ ಇರ್ತೀವಿ ಬೇರೆ ಕಡೆ. ಪ್ರಮೋದ್ ಅವರು ಮ್ಯಾಚಲ್ಲಿ ಸಿಗ್ತಾ ಇರ್ತಾರೆ, ತಿಲಕ್ ಅವರು ಆರನಗರಲ್ಲಿ ಸಿಗ್ತಾ ಇರ್ತಾರೆ, ಇನ್ಸ್ಟಾಗ್ರಾಮಲ್ಲೂ ಸಿಗ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಅದು ಇದೇ ಇರುತ್ತೆ. ಆ್ಯಂಡ್ ನನಗೆ ಎಷ್ಟೊಂದು ಸಲ ಸ್ಟುಡಿಯೋಲು ನಾವು ಭೇಟಿ ಆಗ್ತಾ ಇರ್ತೀವಿ. ಬಟ್ ಈ ಥರ ಕೂತ್ಕೊಂಡು ಇನ್ನೊಂದಷ್ಟು ಹಳೆ ಸಾಂಗ್ಸ್ ಇರ್ಬೋದು, ಇನ್ನೊಂದಷ್ಟು ವಿಚಾರಗಳನ್ನ, ಇನ್ನೊಂದಷ್ಟು ಟ್ರಿವಿಯಾಗಳನ್ನ ಹಂಚ್ಕೊಂಡಿದ್ದು, ಅಂದರೆ ಎಷ್ಟೋ ಕೆಲವೊಂದು ಗೊತ್ತಿಲ್ಲದಿರೋ ಪಾಯಿಂಟ್ಸು ನಮಗೆ ಇಲ್ಲಿ ಗೊತ್ತಾಗೋ ಥರ ಆಯಿತು. ಆ್ಯಂಡ್ ಇದ್ರ ಮುಖಾಂತರ ಆಗಿ ದಿನ ನನಗೆ, ನಿಮ್ಮ ಮುಖಾಂತರ ಆಗಿ ದಿನ ಜಾಸ್ತಿ ಫನ್ ಜೊತೆ ತಲುಪ್ತದು. ಕುತ್ಕೊಂಡು ಇನ್ಫಾರ್ಮೇಷನ್ನ ಹೇಳೋದು ಬೇರೆ, ಅದನ್ನು ಸ್ಪಾಂಟೇನಿಯಸ್ ಆಗಿ ರೀಚ್ ಮಾಡಿಸೋದು ಬೇರೆ, ಅದು ನನಗೆ ಜಾಸ್ತಿ ತೃಪ್ತಿ ಕೊಡ್ತಾ ಇದೆ. ಥ್ಯಾಂಕ್ ಯು. ಒಂದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಲೈಕ್ ಒಟ್ಟಿಗೆ ಹಿಂಗೆ ಸೇರಿ ಒಂದು 3 ಜನದ್ದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ಗಳಿರುತ್ತೆ, ಅದನ್ನ ಹೊರಗಡೆ ತಂದು ಅದನ್ನ ಒಂದು ಫನ್ ಮೂಲಕ ತಂದು ಅಂಡ್ ಏನೇನು ರೌಂಡ್ಸ್ ಆಡಿದ್ವಿ ಅವೆಲ್ಲ ಏನೇನು ಎಲ್ಲದೂ ಲಿರಿಕ್ಸ್ ಮತ್ತೆ ಸಾಂಗ್ ಬಗ್ಗೆನೇ ಮಾಡೋದಕ್ಕೆ ಎಷ್ಟು ವಿಷಯ ಇದೆಯಲ್ಲ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಸೂಪರ್. ಆ್ಯಕ್ಚುಲಿ ನೀವು 3 ಜನ ಆಲ್ರೆಡಿ ನಮ್ಮ ಕನ್ನಡದಲ್ಲಿ ಪ್ರಖ್ಯಾತಿ. ಯಾರ್ಯಾರು ಸಾಹಿತ್ಯ ಆಸಕ್ತರಿದ್ದಾರೋ ಅವರೆಲ್ಲರಿಗೂ ನೀವು 3 ಜನ ಪ್ರಖ್ಯಾತಿ. ಬಟ್ ಕೆಲವ್ರಿಗೆ ಹಾಡುಗಳು ಮಾತ್ರ ಗೊತ್ತಿರುತ್ತೆ, ಹೌದು, ಅದು ಬರೆದಿರೋರು ಇವರ ಅಂತ ಗೊತ್ತಿರಲ್ಲ. ಸೊ ಅಂಥವ್ರಿಗೂ ಇವತ್ತು ಗೊತ್ತಾಗಿದ್ದೀರಾ ನೀವು. ಜೊತೆಗೆ ಇದನ್ನು ನಿಮ್ಮ ಬಗ್ಗೆ ಹೇಳೋದಕ್ಕಿಂತ ಒಂದು ಹರಟೆ ಅಂತ ಹೇಳ್ಬೋದು. ಅದು ಹರಟೆ ಮುಖಾಂತರ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡ್ವಿ. ಒಂದು ಸಣ್ಣ ಪುಟ್ಟ ಫನ್ಗಳಿತ್ತು. ಕೋಆಪ್ರೇಟ್ ಮಾಡಿ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಹೇಳಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಇದಾಗಿತ್ತು ಇವತ್ತಿನ ನಮ್ಮ ಸಿನಿಮಾ ಸಾಹಿತಿಗಳ ವಿಶೇಷ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೊಳ್ಳೆದು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.